ಆತ್ಮೀಯರೇ, ಎನರ್ಟಿಕಲ್ ಮೀ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ GPSTR TET ಪರೀಕ್ಷೆ ಬರಲಿಕ್ಕಿದೆ. ಅದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ಈ ತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಬರೆಯುವುದಾದ್ರೂ ಇದರಲ್ಲಿರುವಂತಹ ಪ್ರಶ್ನೆಗಳು ಖಂಡಿತವಾಗಿ ನೀವು ನಿರೀಕ್ಷೆ ಮಾಡಬಹುದು. ನಾನು MCQ ಅನ್ನು ಯಾವ ರೀತಿ ಉತ್ತರಿಸುವುದು ಅಂತ ಹೇಳಿದ ನಂತರ ಸ್ವಲ್ಪ ವಿವರಣೆಯನ್ನು ಕೂಡ ಕೊಡ್ತೇನೆ. ಅದು ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಖಂಡಿತವಾಗಿ ಪ್ರಯೋಜನ ಆಗ್ತದೆ. ಓಕೆ, ಕೆಳಗಿನವುಗಳಲ್ಲಿ ಯಾವುದು ಗರಿಷ್ಠ ಜಡತ್ವವನ್ನು ಹೊಂದಿದೆ? ಈ ಜಡತ್ವ ಪಾಠ ಬಗ್ಗೆ ಅಂದ್ರೆ ಜಡತ್ವ, ನ್ಯೂಟನ್ನ ನಿಯಮ, ಇದರ ಬಗ್ಗೆ ಎಲ್ಲ ನಾನು ಚಲನೆ ಪಾಠದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಹಾಕಿದ್ದೇನೆ. ಖಂಡಿತವಾಗಿ ಅವುಗಳನ್ನೆಲ್ಲ ನೋಡ್ಕೊಳ್ಳಿ. ಅದರ ಜೊತೆಗೆ GPSTR ಪರೀಕ್ಷೆಗೆ ಕೇಳುವಂತಹ ಬೇರೆ ಬೇರೆ ಟಾಪಿಕ್ಗಳನ್ನು ಕೂಡ ನಾನು ಪಾಠಗಳನ್ನು ಹಾಕಿದ್ದೇನೆ. ಅದರಲ್ಲಿ ಗುರುತ್ವಾಕರ್ಷಣ ನಿಯಮಗಳು ಇದೆಲ್ಲ ಇದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಲಾಂಗ್ ಆನ್ಸರಿಗೆಲ್ಲ ಕೇಳಬಹುದಾದಂತಹ ಕ್ವಶನ್ ಮತ್ತು ಅದರಲ್ಲಿ MCQಗಳಿಗೂ ಯಾವ ರೀತಿ ಕೇಳಬಹುದು ಹೇಳುವುದನ್ನು ನಾನು ವಿವರಿಸ್ತಾ ಹೋಗಿದ್ದೇನೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋಸ್ ಎಲ್ಲ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡುವ. ಕೆಳಗಿನವುಗಳಲ್ಲಿ ಯಾವುದು ಗರಿಷ್ಠ ಜಡತ್ವವನ್ನು ಹೊಂದಿದೆ? ಪರಮಾಣು, ಒಂದು ಅಣು, ₹1 ನಾಣ್ಯ, ಕ್ರಿಕೆಟ್ ಚೆಂಡು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಮ್ಯಾಕ್ಸಿಮಮ್ ಇನರ್ಷಿಯಾ? an atom, a molecule, a ₹1 ಕಾಯಿನ್, a cricket ball. ತುಂಬಾ ಜನ ನಾನು ಕಮ್ಯುನಿಟಿಯಲ್ಲಿ ಹಾಕಿದ ಪ್ರಶ್ನೆ, ತುಂಬಾ ಜನ ಒಂದು ಅಣು, ಪರಮಾಣು ಇದಕ್ಕೆಲ್ಲ ಉತ್ತರ ಮಾಡಿದ್ದೀರಿ. ಕ್ರಿಕೆಟ್ ಬಾಲ್ಗೆ ಬಹಳ ಕಡಿಮೆ ಜನ ಆನ್ಸರ್ ಮಾಡಿದ್ದು. ಯಾಕೆಂತ ಗೊತ್ತಾಗ್ಲಿಲ್ಲ. ಇಲ್ಲಿ ವಿವರಣೆಯನ್ನು ನೋಡುವ. ನೀವು ಅರ್ಥ ಮಾಡ್ಕೊಳ್ಳದಿದ್ದರೂ ಅರ್ಥ ಮಾಡ್ಕೊಳ್ಳಿ. ಇದು ಜಡತ್ವ ನಿಯಮ ಹೇಳುದು ಯಾವುದನ್ನು? ನ್ಯೂಟನ್ನ ಮೊದಲನೇ ನಿಯಮ. ಅಂದ್ರೆ ಇದರಲ್ಲಿ ಜಡತ್ವ ಹೇಳಿದ್ರೆ ಏನು? ಒಂದು ಕಾಯದ ಬದಲಾವಣೆಯನ್ನು ವಿರೋಧಿಸುವಂತಹ ಒಂದು ಸಾಮರ್ಥ್ಯ ಇದೆಯಲ್ಲ, ಆ ಕಾಯದ್ದು, ಅದನ್ನು ಏನು ಅಂತ ಕರೆಯುವುದು? ಇನರ್ಷಿಯಾ ಅಥವಾ ಜಡತ್ವ ಅಂತ ಕರೆಯುವುದು. ಅಂದ್ರೆ ನಿಮ್ಮ ಈ ನಿಯಮ ಏನು ವಿವರಣೆ ಕೊಡ್ತದೆ ಅಂದ್ರೆ, ಬಾಹ್ಯ ಬಲದಿಂದ ಕಾರ್ಯನಿರ್ವಹಿಸದ ಹೊರತು, ಅಂದ್ರೆ ಬಾಹ್ಯ ಬಲ ಅಪ್ಲೈ ಆಗದೇ ಇದ್ದರೆ ಒಂದು ವಸ್ತು ವಿಶ್ರಾಂತ ಸ್ಥಿತಿಯಲ್ಲಿದ್ದದ್ದಾದ್ರೆ ಅದು ವಿಶ್ರಾಂತ ಸ್ಥಿತಿಯಲ್ಲೇ ಉಳಿತದೆ. ನೇರ ರೇಖೆಯಲ್ಲಿ ಅಥವಾ ನೇರ ದಾರಿಯಲ್ಲಿ ಹೋಗ್ತಾ ಇರುವಂತಹ ಏಕರೂಪದ ಚಲನೆಯಲ್ಲಿ ಒಂದು ವಸ್ತು ಇದೆ ಅಂತಾದ್ರೆ ಅದು ಕೂಡ ಹಾಗೆ ಹೋಗ್ತಾನೇ ಇರ್ತದೆ. ಯಾವುದೇ ಅದಕ್ಕೆ ಘರ್ಷಣಾ ಬಲ ಅಥವಾ ಗುರುತ್ವಾಕರ್ಷಣ ಬಲ ಯಾವುದು ಅದರ ಮೇಲೆ ಅಪ್ಲೈ ಆಗ್ಲಿಲ್ಲ ಅಂತ ಆದ್ರೆ ಅದು ಹೋಗ್ತಾನೇ ಇರ್ತದೆ ಅಂತ ವಿವರಣೆಯನ್ನು ಕೊಟ್ಟಿದ್ದಾರೆ. ಯಾರು? ನ್ಯೂಟನ್ ವಿವರಣೆಯನ್ನು ಕೊಟ್ಟದ್ದು. ಅಂದ್ರೆ ಇದು ಇನರ್ಷಿಯಾ ಅಥವಾ ಜಡತ್ವಕ್ಕೆ ಸಂಬಂಧಪಟ್ಟಂತಹ ನಿಯಮ ಆದ ಕಾರಣ ಇದನ್ನು ಜಡತ್ವ ನಿಯಮ ಅಂತ ಕರೆಯುವುದು. ನ್ಯೂಟನ್ನ ಮೊದಲನೆಯ ನಿಯಮವನ್ನು, ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ಅದನ್ನೇ ನಾವು ಇನರ್ಷಿಯಾ ಅಂತ ಕರೆಯುವುದು. ಇಟ್ ಈಸ್ ಆಲ್ಸೋ ಕಾಲ್ಡ್ ದ ಲಾ ಆಫ್ ಇನರ್ಷಿಯಾ. ನಿಮಗೆ ಎಕ್ಸ್ಪ್ಲೇನ್ ದ ಲಾ ಆಫ್ ಇನರ್ಷಿಯಾ ವಿತ್ ಎಕ್ಸಾಂಪಲ್ ಅಂತ ಕೂಡ ಕೇಳಬಹುದು ದೊಡ್ಡ ಪ್ರಶ್ನೆಗೆ. ಓಕೆ, ಇನರ್ಷಿಯಾ ಇಸ್ ದ ಎಬಿಲಿಟಿ ಆಫ್ ಎ ಬಾಡಿ ಬೈ ವರ್ಚ್ಯೂ ಆಫ್ ಇಟ್ಸ್ ಒಪೋಸಸ್ of which it opposes a change ಅನ್ನು oppose ಮಾಡುವಂತಹ ಸಾಮರ್ಥ್ಯ ಅಂತ. According to Newton's first law of motion, an object will remain at rest or in uniform motion in a straight line unless acted upon by an external force. ಇಲ್ಲಿ acted upon by an external force ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಅದು ಬಾಹ್ಯ ಬಲ ಸಿಗದ ಹೊರತು ಅದು ಹೋಗುದಿಲ್ಲ ಹೇಳುವಂಥದ್ದು. ಓಕೆ, ಅದಕ್ಕೆ ಸಂಬಂಧಪಟ್ಟ ಬೇರೆ ವಿಷಯಗಳನ್ನು ಸ್ವಲ್ಪ ನೋಡ್ಬೇಕು ನಾವು ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಿದ್ರಲ್ವಾ. ಅಂದ್ರೆ ಒಂದು ಕಾಯ ವಿಶ್ರಾಂತ ಸ್ಥಿತಿಯಲ್ಲಿ ಇದೆ ಅಂತಾದ್ರೆ ಅದನ್ನು ಚಲಿಸ್ಲಿಕ್ಕೆ ಬಾಹ್ಯ ಬಲ ಕೊಡುವ ತನಕ ಅದು ಹಾಗೇ ಇರ್ತದೆ ಅಂತಾದ್ರೆ ಅದನ್ನು ವಿಶ್ರಾಂತಿ ಜಡತ್ವ ಅಂತ ಕೂಡ ಕರೀತಾರೆ. ಅದನ್ನು ಕೇಳ್ಬೋದು ನಿಮಗೆ. ದ ಇನರ್ಷಿಯಾ ಆಫ್ ರೆಸ್ಟ್ ಅಂದ್ರೆ ಏನು ಅಂತ ಕೇಳ್ಬಹುದು. ವೆನ್ ಎ ಬಾಡಿ ಈಸ್ ಇನ್ ರೆಸ್ಟ್, it will remain at rest until we apply an external force to move it. This property is called as inertia of rest. ಇನರ್ಷಿಯಾ ಅಂದ್ರೆ ಜಡತ್ವ ಅಂದ್ರೆ ಏನು? ಎರಡು ರೀತಿಯ ಜಡತ್ವ ಏನು? ಈ ರೀತಿಯಲ್ಲಿಯೂ ಕೇಳಬಹುದು. ಅಥವಾ ವಿಶ್ರಾಂತಿ ಜಡತ್ವ ಮತ್ತು ಚಲನೆ ಜಡತ್ವ ಅಂದ್ರೆ ಎಂತದು ಅಂತ ಕೇಳಬಹುದು. ಅಂತಹ ಸಂದರ್ಭದಲ್ಲಿ ಕಾಯ ವಿಶ್ರಾಂತ ಸ್ಥಿತಿಯಲ್ಲಿದ್ರೆ ಅದು ಚಲಿಸ್ಲಿಕ್ಕೆ ನಾವು ಬಾಹ್ಯ ಬಲ ಕೊಡುವ ತನಕ ಅದು ವಿಶ್ರಾಂತ ಸ್ಥಿತಿಯಲ್ಲಿಯೇ ಇರ್ತದೆ. ಇದು ಯಾವ ನಿಯಮ ಅಂತ ಕೇಳಬಹುದು? ನ್ಯೂಟನ್ನ ನಿಯಮಕ್ಕೆ ಸಂಬಂಧಪಟ್ಟದ್ದು, ಒಂದನೇ ನಿಯಮಕ್ಕೆ ಸಂಬಂಧಪಟ್ಟದ್ದು. ಈ ರೀತಿ ಎಲ್ಲ ನಿಮಗೆ ಕೇಳಬಹುದು, ಅದನ್ನು ಬರಿಬೇಕು ನೀವು. ಓಕೆ, ಚಲನೆಯ ಜಡತ್ವ ಅಂತ ಹೇಳಿದ್ನಲ್ಲ, ಕಾಯ ಏಕರೂಪದ ಚಲನೆಯಲ್ಲಿರುವಾಗ ಅದನ್ನು ನಿಲ್ಲಿಸ್ಲಿಕ್ಕೆ ಬಾಹ್ಯ ಬಲವನ್ನು ಅನ್ವಯಿಸುವವರೆಗೆ ಅದು ಚಲನೆಯಲ್ಲೇ ಉಳಿತದೆ. ಈ ಗುಣವನ್ನು ಚಲನೆಯ ಜಡತ್ವ ಅಂತ ಕರೀತಾರೆ. ದ ಇನರ್ಷಿಯಾ ಆಫ್ ಮೋಷನ್. ವೆನ್ ಎ ಬಾಡಿ ಈಸ್ ಇನ್ ಯೂನಿಫಾರ್ಮ್ ಮೋಷನ್, it will remain in
it will remain in motion until we apply an external force to stop it ಅಥವಾ to move it faster. Okay, this property is called inertia of motion. ಇದು ಕೂಡ ನಿಮಗೆ ಲಾಂಗ್ ಆನ್ಸರ್ಗೆ ಕೇಳಬಹುದಾದಂತಹ ಪ್ರಶ್ನೆ. ಇದು ಕಾಯದ ಭಾರ ಜಾಸ್ತಿ ಇದ್ದಷ್ಟು ಅಥವಾ ಅದರ ವೆಯ್ಟ್ ಜಾಸ್ತಿ ಇದ್ದಷ್ಟು ಅದನ್ನು ಚಲಿಸ್ಲಿಕ್ಕೆ ಕಷ್ಟ ಆಗುತ್ತದೆ. ಇದನ್ನು ನೆನಪಿಟ್ಟುಕೊಳ್ಬೇಕು ನೀವು. ಭಾರ ಜಾಸ್ತಿ ಇದ್ದ ಹಾಗೆ ಅದನ್ನು ಚಲಿಸ್ಲಿಕ್ಕೆ ಕೊಡಬೇಕಾದಂತಹ ಬಲ ಜಾಸ್ತಿ ಇರ್ತದೆ. ಅದು ಫಾರ್ ಎಕ್ಸಾಂಪಲ್ ಅದು ಇನರ್ಷಿಯಾ, ಇದು ಚಲನೆಯ ಅದು ವಿಶ್ರಾಂತ ಸ್ಥಿತಿಯಲ್ಲೇ ಇದೆ ಅಂತ ಇಟ್ಕೊಳ್ಳಿ. ಅದನ್ನು ಚಲಿಸುವ ಹಾಗೆ ಮಾಡ್ಬೇಕಿದ್ರೆ ಹೆಚ್ಚು ಶಕ್ತಿ ಬೇಕು. ಅದು ನಿಮಗೆ ಗೊತ್ತಿರುವಂತದ್ದೇ ಅಲ್ವಾ. ಅಂದ್ರೆ ಚಲಿಸಲು ಅಗತ್ಯವಿರುವ ಹೆಚ್ಚಿನ ಬಲದ ಪ್ರಮಾಣ ಏನು ಕೊಟ್ಟಿದೆ ಅದನ್ನು, ಅಂದ್ರೆ ಅಲ್ಲಿ ಜಡತ್ವ ಅದಕ್ಕೆ ಹೆಚ್ಚು ಇದೆ ಅಂತ ಅರ್ಥ ಅಲ್ವಾ. ಅದನ್ನು ಕೇಳಿದ್ದು. ಹೆಚ್ಚಿನ ದ್ರವ್ಯರಾಶಿಯು ಹೆಚ್ಚಿನ ಜಡತ್ವವನ್ನು ಹೊಂದಿರುವುದರಿಂದ ಮೇಲಿನ ಎಲ್ಲಾ 4 ಆಯ್ಕೆಗಳಲ್ಲಿ ನಿಮ್ಮ ಕ್ರಿಕೆಟ್ ಬಾಲ್ ಗರಿಷ್ಠ ಸಾಂದ್ರತೆಯನ್ನು ಹೊಂದಿದ ಕಾರಣ ಅದು ಗರಿಷ್ಠ ಜಡತ್ವವನ್ನು ಹೊಂದಿರ್ತದೆ. ಇಷ್ಟು ವಿವರಣೆಯನ್ನು ಕೊಡಬೇಕಾಗ್ತದೆ. ಅಂದ್ರೆ ಅಣು, ಪರಮಾಣು, ನಾಣ್ಯ ಮತ್ತು ಒಂದು ಕ್ರಿಕೆಟ್ ಬಾಲ್ ಇದೆ, ವಿಶ್ರಾಂತ ಸ್ಥಿತಿಯಲ್ಲಿದೆ. ಇವುಗಳಲ್ಲಿ ಯಾವುದು ಹೆಚ್ಚಿನ ಜಡತ್ವವನ್ನು ಅಥವಾ ಜಡತ್ವ ಬಲವನ್ನು ಹೊಂದಿರ್ತದೆ. ಈ ರೀತಿ ಕೇಳಿದ್ರೆ ನೀವು ಇಷ್ಟು ವಿವರಣೆಯನ್ನು 3 ಅಂಕಗಳಿಗೆಲ್ಲ ಕೇಳಬಹುದಾದದ್ದು. ಇಷ್ಟು ವಿವರಣೆಯನ್ನು ನೀವು ಬರಿಬೇಕಾಗ್ತದೆ. ಈಸಿ ಇದೆ. ನೀವು ಸ್ವಲ್ಪ ಏನೇನು ಬರಿಬೇಕು ಅಂತ ಫಸ್ಟ್ ಪ್ಲಾನ್ ಮಾಡ್ಕೊಳ್ಬೇಕು. ಆನ್ಸರ್ ಗೊತ್ತಿರ್ತದೆ ನಿಮಗೆ. ಯಾಕೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಅದನ್ನೇ ನಿಮ್ಮ ಸೆಂಟೆನ್ಸ್ ಗಳಲ್ಲಿ ಬರೀ. ನಿಮಗೆ ಇದೇ ಏನು ನಿಯಮವನ್ನು ಹಾಗೇ ವರ್ಡ್ ಬೈ ವರ್ಡ್ ಬರಿಬೇಕು ಅಂತ ಏನಿಲ್ಲ. ಅದನ್ನ ಜಿಸ್ಟ್ ಅನ್ನು ಬಟ್ ಉದ್ದ ಆನ್ಸರ್ ಬರಿಬಾರ್ದು. ನಿಯಮ ಬರೆಯುವಾಗ 1 ಅಥವಾ 2 ವಾಕ್ಯದೊಳಗೆ ಮುಗಿಬೇಕು ಆ ನಿಯಮವನ್ನು ನೀವು ಬರೆಯುವಾಗ. ಓಕೆ, ನಿಯಮ ಅವರು ಏನು ಕೊಟ್ಟಿದೆ ಅದೇ ಶಬ್ದವೇ ಆಗ್ಬೇಕು ಅಂತ ಏನೂ ಇಲ್ಲ ನೀವು ಬರೆಯುವಾಗ. ಆದ್ರೆ ದೊಡ್ಡ ಅದು 3, 4, 5 ಸೆಂಟೆನ್ಸ್ಗಳಿಗೆ ಹೋಗ್ಬಾರ್ದು. ಓಕೆ, the heavier the object is harder to move it on, or the greater the amount of force required to move it, hence higher the inertia. Since higher mass has higher inertia, in all the above 4 options a cricket ball has maximum mass, so it will have maximum inertia. ಇಷ್ಟು ಬರಿಬೇಕಾಗ್ತದೆ. ಎಕ್ಸ್ಪ್ಲನೇಷನ್ ಕೇಳಿದಾಗ, ನಿಮಗೆ ವಿವರಿಸಿ ಅಂತೆಲ್ಲ ಕೇಳಿದಾಗ ನೀವು ಇಷ್ಟನ್ನು ಬರಿಬೇಕು. ಯಾಕೆ ಕ್ರಿಕೆಟ್ ಚೆಂಡು 1 ರೂಪಾಯಿ ಕಾಯಿನಿಗಿಂತ ಹೆಚ್ಚು ಇನರ್ಷಿಯಾವನ್ನು ಹೊಂದಿರ್ತದೆ ಅಥವಾ ಇನರ್ಷಿಯಾ ಬಲ ಇರ್ತದೆ, ಈ ರೀತಿಯಲ್ಲೆಲ್ಲ ಕ್ವಶನ್ ಕೇಳಬಹುದು. ಅಥವಾ ಅದನ್ನು ಚಲಿಸುವ ಹಾಗೆ ಮಾಡ್ಲಿಕ್ಕೆ ಹೆಚ್ಚು ಬಲ ಬೇಕಾಗ್ತದೆ, ಇದು ಯಾವ ನಿಯಮಕ್ಕೆ ಒಳಪಟ್ಟದ್ದು, ಈ ರೀತಿಯಲ್ಲೆಲ್ಲ ಕೇಳ್ಬೋದು. ಆಗ ವಿವರಣೆ ನೀವು ನಿಮ್ಮದೇ ವಾಕ್ಯಗಳಲ್ಲಿ ಬರೀರಿ. ಓಕೆ, 2ನೇ ಪ್ರಶ್ನೆ ನೋಡಿ. ಕಡಿಮೆ ಡ್ಯಾಶ್ ಅಂಶ ಮತ್ತು ಮಣ್ಣಿನಲ್ಲಿ ವಿಷಕಾರಿ ವಸ್ತುಗಳ ಶೇಖರಣೆಯಿಂದಾಗಿ ನೀರು ನಿಲ್ಲುವಿಕೆ ಸಸ್ಯಕ್ಕೆ ಹಾನಿ ಉಂಟು ಮಾಡ್ತದೆ. ನೋಡಿ, ನೀವು ಸ್ವಲ್ಪ ಆಲೋಚನೆ ಮಾಡಿ ಬರಿಬೇಕು ಇಂತಹ ಪ್ರಶ್ನೆ ಬಂದಾಗ. ಬಟ್ ಆಪ್ಷನ್ ನೋಡುವಾಗ ನಿಮಗೆ ಆನ್ಸರ್ ಗೊತ್ತಾಗ್ತದೆ. ಓಕೆ, ಕಾರ್ಬನ್, ಆಮ್ಲಜನಕ, ನೀರು, ಮೇಲಿನ ಯಾವುದು ಅಲ್ಲ. Waterlogging causes injury to the plant due to low dash content and accumulation of toxic substances in the soil. ಇದನ್ನೇ ನಿಮಗೆ ನೀರು ನಿಂತದರಿಂದಾಗಿ ಏನೋ ತೊಂದರೆ ಉಂಟಾಗ್ತದೆ ಸಸ್ಯಕ್ಕೆ, ವಿವರಣೆ ಕೊಡಿ ಅಂತ ಕೇಳ್ಬೋದು. ಯಾವ ಅಂಶದ ಕೊರತೆ ಆಗ್ತದೆ ಅಥವಾ ಯಾವ ರೀತಿಯ ಹಾನಿ ಉಂಟಾಗ್ತದೆ ವಿವರಿಸಿ ಅಂತ ಕೂಡ ಕೇಳ್ಬೋದು. ಆಗ ನೀವು ಏನೋ ಒಂದು ಅದು ಕೊಳ್ತೋಗ್ತದೆ ಹಾಗೆ ಹೀಗೆ ಅಂತ ಏನೋ ಒಂದು ಬರೀಲಿಕ್ಕೆ ಆಗುದಿಲ್ಲ. ನೀವು ಸೈಂಟಿಫಿಕ್ ಆಗಿ ಬರಿಬೇಕು. ಅಲ್ಲಿ ಕೆಲವೊಂದಷ್ಟು ಫ್ಯಾಕ್ಟ್ಗಳನ್ನು ನೀವು ತೆಕ್ಕೊಂಡು ಬರಿಬೇಕಾಗ್ತದೆ. ಓಕೆ, ಕಾರ್ಬನ್, ಆಕ್ಸಿಜನ್, ವಾಟರ್, ನನ್ ಆಫ್ ದ ಎಬವ್. ಪ್ರಶ್ನೆ ಏನಿದು? Waterlogging causes injury to the plant due to low dash content and accumulation of toxic substances in the soil ಅಂತ ಪ್ರಶ್ನೆ. ಅಂದ್ರೆ ನೀರು ನಿಲ್ಲುವಿಕೆಯಿಂದ ಏನ್ ಸಮಸ್ಯೆ ಉಂಟಾಗ್ತದೆ ಅದನ್ನು ನೀವು ಬರಿಬೇಕು. ಮಣ್ಣು ನೀರನ್ನು ಸಮರ್ಪಕವಾಗಿ ಹೀರಿಕೊಳ್ಳಲು ಅಥವಾ ಹರಿಸಲು ಸಾಧ್ಯವಾಗದಿದ್ದಾಗ ಇದು ಸಂಭವಿಸ್ತದೆ. ಅಂದ್ರೆ ಮಣ್ಣು ನೀರನ್ನು ಫುಲ್ ಅಬ್ಸಾರ್ಬ್ ಮಾಡಿಕೊಂಡು ಅದು ಅದರ ಒಳಗೆಲ್ಲ ಹರಡಿಕೊಂಡು ಹೋಗ್ಬೇಕು, ಅದು ಅಲ್ಲಿ ನಿಲ್ಲಬಾರ್ದು. ಅಥವಾ ಅದು ಹರಿದುಕೊಂಡು ಹೋಗುದಿಲ್ಲ, ಅಲ್ಲೇ ನಿಂತಿದೆ, ಅಂತಹ ಸಂದರ್ಭವನ್ನು ನಾವು ನೀರು ನಿಲ್ಲುವಿಕೆ ಆಗಿದೆ ಅಂತ ಹೇಳುದು ಅಲ್ವಾ. ನೀರು ಹರಿಯುವಿಕೆಯು ಬೇರಿನ ವಲಯಕ್ಕೆ ಆಮ್ಲಜನಕದ ಕೊರತೆಗೆ ಕಾರಣ ಆಗ್ತದೆ. ನೀರು ನಿಂತ್ರೆ ಪ್ರಾಬ್ಲಮ್ ಏನಾಗ್ತದೆ ಅದನ್ನು ಫಸ್ಟ್ ಬರಿಬೇಕು. ಅಲ್ಲಿ ಆಮ್ಲಜನಕದ ಕೊರತೆ ಉಂಟಾಗ್ತದೆ, ಇದರಿಂದಾಗಿ ಏನಾಗ್ತದೆ ಅಂತ ಮತ್ತೆ ಬರಿಬೇಕು. ಬೇರು ಕೊಳೆಯುವಿಕೆಗೆ ಕಾರಣ ಆಗ್ತದೆ ಮತ್ತು ಪೋಷಕಾಂಶಗಳ ಹೀರುವಿಕೆ ಇದರಿಂದಾಗಿ ಕುಂಠಿತ ಆಗ್ತದೆ. ಮಾತ್ರ ಅಲ್ಲ, ಇದು ಮಣ್ಣಿನ ಸವೆತ, ಪೋಷಕಾಂಶಗಳ ಸೋರಿಕೆ ಮತ್ತು ನೀರಿನಿಂದ ಹರಡುವ ರೋಗಗಳ ಹರಡುವಿಕೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ಓಕೆ,
Waterlogging problems. It occurs when the soil is unable to absorb or drain water adequately. Waterlogging leads to oxygen deprivation in the root zone, causing root decay and reduced nutrient uptake. ಪೋಷಕಾಂಶಗಳ ಹೀರುವಿಕೆಗೆ ತೊಂದರೆ ಆಗ್ತದೆ ಅಂತ. It also increases the risk of soil erosion, nutrient leaching and the proliferation of waterborne diseases. ಇಷ್ಟನ್ನು ನೀವು ಬರಿಬೇಕಾಗ್ತದೆ ಎಕ್ಸ್ಪ್ಲನೇಷನ್ ಕೇಳಿದ್ರೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ 2 ಸ್ಟೇಟ್ಮೆಂಟ್ ಕೊಟ್ಟಿದೆ. ಕೆಲವು ಸತಿ ಏನ್ ಮಾಡ್ತಾರೆ, 2 ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಇದರ ಬಗ್ಗೆ ವಿವರಣೆ ಕೊಡಿ, ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು, ಯಾಕೆ, ಈ ರೀತಿಯಲ್ಲಿಯೂ ನಿಮಗೆ ಕೇಳಬಹುದು. ಒಂದನೆಯದು ಕ್ಲಾಸ್ಟ್ರಿಡಿಯಂ ಸೆಲ್ಯುಲೋಸ್ ವಿಭಜನೆಯಲ್ಲಿ ಒಳಗೊಂಡಿರುವಂತಹ ಆಮ್ಲಜನಕ ರಹಿತ ಬ್ಯಾಕ್ಟೀರಿಯಾ, ಇದು ಸರಿಯಾದ ಉತ್ತರ. ಪಾಲಿಪೆಪ್ಟೈಡ್ ಗಳನ್ನು ಬ್ಯಾಸಿಲಸ್ ಮತ್ತು ಸ್ಯೂಡೋಮೋನಾಸ್ ಬ್ಯಾಕ್ಟೀರಿಯಾದಿಂದ ಅಮೈನೋ ಆಮ್ಲಗಳಾಗಿ ವಿಭಜಿಸಲಾಗ್ತದೆ, ಇದು ತಪ್ಪು. ಓಕೆ, ಅಲ್ಲಿ ಅದು ಬೇಕಾಗುವುದಿಲ್ಲ. ಪಾಲಿಪೆಪ್ಟೈಡ್ ಅನ್ನು ವಿಭಜಿಸ್ಲಿಕ್ಕೆ ಅದು ಬೇಕಾಗುವುದಿಲ್ಲ. ಯಾಕೆ ಬೇಕಾಗುವುದಿಲ್ಲ ಅದನ್ನು ನೋಡುವ. ಓಕೆ, ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದೆ, ಹೇಳಿಕೆ 2 ಸರಿ 1 ತಪ್ಪು, ಹೇಳಿಕೆ 1 ಸರಿ 2ನೇದು ತಪ್ಪು, 2 ಹೇಳಿಕೆ ಸರಿ 2 ಹೇಳಿಕೆ ತಪ್ಪು, ಈ ರೀತಿ ಕೊಟ್ಟಿದೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1, ಕ್ಲಾಸ್ಟ್ರಿಡಿಯಂ ಈಸ್ ಅನರೋಬಿಕ್ ಬ್ಯಾಕ್ಟೀರಿಯಾ ಇನ್ವಾಲ್ವ್ಡ್ ಇನ್ ಡಿಕಂಪೋಸಿಷನ್ ಆಫ್ ಸೆಲ್ಯುಲೋಸ್. ಓಕೆ, 2ನೇ ಸ್ಟೇಟ್ಮೆಂಟ್ ಏನು, ಪಾಲಿಪೆಪ್ಟೈಡ್ಸ್ ಆರ್ ಬ್ರೋಕನ್ ಡೌನ್ ಇಂಟು ಅಮೈನೋ ಆಸಿಡ್ಸ್ ಬೈ ಬ್ಯಾಸಿಲಸ್ ಅಂಡ್ ಸ್ಯೂಡೋಮೋನಾಸ್ ಬ್ಯಾಕ್ಟೀರಿಯಾ. ಇಲ್ಲಿ ಸ್ಟೇಟ್ಮೆಂಟ್ 1, 2 ಸರಿ, ಈ ರೀತಿ ಕೊಟ್ಟಿದೆ. ಫಸ್ಟ್ ನದ್ದು ಯಾಕೆ ಸರಿ ಅಂತ ಹೇಳ್ತೇನೆ ನಾನು. ಕ್ಲಾಸ್ಟ್ರಿಡಿಯಾವು ಇದು ಆಮ್ಲಜನಕ ರಹಿತ ಉಸಿರಾಟವನ್ನು ಮಾಡುವಂಥದ್ದು, ಮಣ್ಣಿನಲ್ಲಿ ಮತ್ತು ಮನುಷ್ಯನ ಮತ್ತು ಪ್ರಾಣಿಗಳ ಸಾಮಾನ್ಯ ಕರುಳಿನಲ್ಲಿ ಇರುವಂತದ್ದು, ಮತ್ತು ಇದು ಸಸ್ಯಗಳಲ್ಲಿ ಕಂಡು ಬರುವಂತಹ ಬ್ಯಾಸಿಲಿಯನ್ನು ರೂಪಿಸುವಂತಹ ಅಥವಾ ಇದು ಆರೋಟಾಲರೆಂಟ್ ಬೀಜಕಗಳನ್ನು ರೂಪಿಸ್ತದೆ. ಅಂದ್ರೆ ಗಾಳಿಯಲ್ಲಿ ಕೂಡ ಅದರ ಬೀಜಕಗಳು ಹರಡುವಂತಹ ಸಂದರ್ಭಗಳು ಇರ್ತದೆ. ಸೆಲ್ಯುಲೋಸ್ ವಿಘಟನೆಯನ್ನು, ಇಂಪಾರ್ಟೆಂಟ್ ಇದು ನೋಡ್ಕೊಳ್ಳಿ, ಸೆಲ್ಯುಲೋಸ್ ವಿಘಟನೆಯನ್ನು ವೇಗವರ್ಧಿಸುವ ಸೆಲ್ಯುಲೋಸ್ ಕಿಣ್ವ ಸಂಕೀರ್ಣವು ಹೆಚ್ಚಿನ ಸಂಖ್ಯೆಯ ಸೆಲ್ಯುಲೋಲಿಟಿಕ್ ಬ್ಯಾಕ್ಟೀರಿಯಾಗಳಲ್ಲಿ ಕಂಡು ಬರ್ತದೆ. ಅಂದ್ರೆ ಸೆಲ್ಯುಲೋಸ್ ವಿಭಜನೆ ಮಾಡ್ಲಿಕ್ಕೆ ಬೇಕಾದಂತಹ ಸೆಲ್ಯುಲೇಸ್ ಕಿಣ್ವ ಹೆಚ್ಚಾಗಿ ಈ ಜೀವಿಗಳಲ್ಲಿ ಕಂಡು ಬರ್ತದೆ. ಯಾವುದಲ್ಲೆಲ್ಲ, ಬ್ಯಾಸಿಲಸ್, ಸ್ಯೂಡೋಮೋನಾಸ್, ಸ್ಟ್ರೆಪ್ಟೊಮೈಸಸ್, ಕ್ಲಾಸ್ಟ್ರಿಡಿಯಂ, ಇಷ್ಟರಲ್ಲಿ ಕಂಡು ಬರ್ತದೆ. ಇದನ್ನು ಕಂಡು ಹಿಡಿದವರು ಕಾಗ್ಲಾನ್ ಮತ್ತು ಮೇಯರ್ 1992ರಲ್ಲಿ. ಓಕೆ, ಶಿಲೀಂಧ್ರಗಳು ಬೇಕಾಗ್ತದೆ. ಇದು 2 ಹಂತದ ಪ್ರಕ್ರಿಯೆ ಮೂಲಕ ಕಾರ್ಯನಿರ್ವಹಿಸ್ತದೆ. ನಿಮಗೆ ಅಷ್ಟು ಬೇಕು ಅಂತ ಇಲ್ಲ, ಅಲ್ಲಿ ಸರಿಯಾ ತಪ್ಪ ಅಷ್ಟೇ ಕೇಳಿದ್ದು. ಓಕೆ, ಕ್ಲಾಸ್ಟ್ರಿಡಿಯಾ ಆರ್ ಸ್ಟ್ರಿಕ್ಟ್ಲಿ ಅನರೋಬಿಕ್ ಟು aerotolerant spore forming bacilli found in soil as well as in normal intestine flora of man and animals. ಪ್ರಾಣಿ ಮತ್ತು ಸಸ್ಯಗಳ ಪ್ರಾಣಿ ಮತ್ತು ಮನುಷ್ಯರ ಕರುಳಿನಲ್ಲಿ ಇರುವಂತದ್ದು. ಓಕೆ, ದ ಸೆಲ್ಯುಲೋಸ್ ಎಂಜೈಮ್ ಕಾಂಪ್ಲೆಕ್ಸ್ ವಿಚ್ catalyzes cellulose decomposition occurs in a large number of cellulotic bacteria species of Bacillus, Pseudomonas, Streptomyces and Clostridium. ಇದನ್ನು ಕಂಡುಹಿಡಿದವರು ಯಾರು, 1992 ಅಲ್ಲಿ ಯಾರೆಲ್ಲ, ಕಾಗ್ಲಾನ್ ಮತ್ತು ಮೇಯರ್ ಅವರು ಕಂಡುಹುಡುಕಿದ್ದು. ಅಂಡ್ ಫಂಗೈ and operates via in 2 stages of process. ಓಕೆ, 2ನೇದು ಯಾವುದು ಕೇಳಿದೆ, ಅದು ತಪ್ಪು ಅಂತ ಹೇಳಿದೆ. ಯಾಕೆ ತಪ್ಪು ಅಂತ ಕೂಡ ನೀವು ಬರಿಬೇಕಾಗ್ತದೆ, ವಿವರಿಸಿ ಅಂತ ಕೇಳಿದ್ರೆ. ಪ್ರೋಟೀನ್ ಹೊಟ್ಟೆಯನ್ನು ತಲುಪಿದ ನಂತರ, ಹೊಟ್ಟೆ ಹೇಳಿದಿಲ್ಲಿ ಜಠರವನ್ನು ತಲುಪಿದ ನಂತರ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರೋಟೀಸಸ್ ಎಂಬ ಕಿಣ್ವಗಳು ಅದನ್ನು ಅಮೈನೋ ಆಮ್ಲಗಳ ಸಣ್ಣ ಸರಪಳಿಗಳಾಗಿ ವಿಭಜಿಸ್ತದೆ. ಅಮೈನೋ ಆಮ್ಲಗಳು ಪೆಪ್ಟೈಡ್ಗಳಿಂದ ಒಟ್ಟಿಗೆ ಸೇರಿಕೊಂಡಿದ್ದು ಇದು ಪ್ರೋಟಿಯೇಸ್ಗಳಿಂದ ಒಡೆಯಲ್ಪಡುತ್ತದೆ. ನೆನಪಿಟ್ಕೊಳ್ಳಿ, ಹೊಟ್ಟೆಯಿಂದ ಅಮೈನೋ ಆಮ್ಲಗಳ ಈ ಸಣ್ಣ ಸರಪಳಿಗಳು ಸಣ್ಣ ಕರುಳಿಗೆ ಚಲಿಸ್ತವೆ. Once a protein source reaches the stomach, hydrochloric acid and enzymes called proteases break it down into smaller chains of amino acids. Amino acids are joined together by peptides which are broken by proteases. From the stomach, these smaller chains of amino acids move into the small intestine. ಇಲ್ಲಿ ಎಲ್ಲಿಯೂ ನಿಮಗೆ ಯಾವುದೇ ಬ್ಯಾಕ್ಟೀರಿಯಾಗಳ ಹೆಸರು ಬರಲೇ ಇಲ್ಲ ಅಲ್ವಾ. ಪ್ರೋಟಿಯಾಲಿಟಿಕ್ ಕಿಣ್ವಗಳು ಅಥವಾ ಪ್ರೋಟಿಯೇಸಸ್ ಕಿಣ್ವಗಳ ಗುಂಪು ಇದು ಪ್ರೋಟೀನ್ಗಳನ್ನು ಕಡಿಮೆ ಪೆಪ್ಟೈಡ್ಗಳಾಗಿ ಮತ್ತು ಅನಂತರ ಅಮೈನೋ ಆಮ್ಲಗಳಾಗಿ ಒಡಿತದೆ.
ಮುಖ್ಯವಾದಂತಹ ಪ್ರೋಟಿಯೋಲಿಟಿಕ್ ಕಿಣ್ವಗಳು ಯಾವುದೆಲ್ಲ ಅಂತ ನೋಡು. ಆಗ ಇದರಲ್ಲಿ ಯಾವುದೇ ಸೂಕ್ಷ್ಮಾಣು ಜೀವಿ ಇದೆಯೋ ಇಲ್ವೋ ಗೊತ್ತಾಗ್ತದೆ. ಪೆಪ್ಸಿನ್, ಇದು ನಮ್ಮ ದೇಹದಲ್ಲೇ ಬಿಡುಗಡೆ ಆಗುದು. ಟ್ರಿಪ್ಸಿನ್, ಕೀಮೋಟ್ರಿಪ್ಸಿನ್, ಕಾರ್ಪಾಕ್ಸಿಪೆಪ್ಟಿಡೇಸ್, ಡೈಪೆಪ್ಟಿಡೇಸ್, ಇದರಲ್ಲಿ ಯಾವುದು ಕೂಡ ಸೂಕ್ಷ್ಮ ಜೀವಿಗಳನ್ನ ಬಿಡುಗಡೆ ಆಗುದಲ್ಲ, ನಮ್ಮ ಕರುಳಿನಲ್ಲಿಯೇ ಬಿಡುಗಡೆ ಆಗುವಂಥದ್ದು. ಓಕೆ. ಪ್ರೋಟಿಯಾಲಿಟಿಕ್ ಎನ್ಸೈಮ್ಸ್ ಆರ್ ಪ್ರೋಟಿಯೇಸಸ್ are the groups of enzymes that break proteins into shorter peptides and then into amino acids. The main proteolytic enzymes are pepsin, trypsin, chymotrypsin, carboxypeptidase, dipeptidase, etc. ಹಾಗಾಗಿ ಎರಡನೇದು ಆಪ್ಷನ್ ತಪ್ಪು. ಓಕೆ. ಇದು ಇಷ್ಟು ವಿವರಣೆ ಈ ಪ್ರಶ್ನೆಗಳಿಗೆ ಬೇಕಾ ಮೇಡಮ್ ಅಂತ ಕೇಳ್ಬೋದು ನೀವು. ನಿಮಗೆ ಇದೇ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಏನಿಲ್ಲ, ಆದ್ರೆ ಇದನ್ನು ಬರೆಯುವಾಗ ನಿಮಗೆ ಸೂಕ್ಷ್ಮ ನಮ್ಮ ದೇಹದಲ್ಲಿ ಅಥವಾ ಪ್ರಾಣಿ ಜೀವಿಗಳಲ್ಲಿ ಪ್ರೋಟೀನ್ ಅನ್ನು ವಿಭಜಿಸುವಲ್ಲಿ ಸೂಕ್ಷ್ಮಾಣು ಜೀವಿಗಳ ಪಾತ್ರ ಇದೆಯೇ, ಇದ್ದರೆ ಹೇಗೆ, ಅಥವಾ ಇಲ್ಲದಿದ್ದರೆ ಯಾಕೆ ಇಲ್ಲ, ಈ ತರದ ವಿವರಣೆಯನ್ನು ಕೊಡಿ ಅಂತ ಕೇಳ್ಬೋದಲ್ಲ. ಹಾಗೆ ಕೇಳುವಾಗ ಗೊತ್ತಿರಬೇಕು. ಕೆಳಗಿನವುಗಳಲ್ಲಿ ಯಾವುದನ್ನು ಕೃತಕ ಮಳೆ ಬರಿಸುವುದಕ್ಕಾಗಿ ಉಪಯೋಗಿಸ್ತಾರೆ? ಈ ಕೃತಕ ಮಳೆ ಅಥವಾ ಆರ್ಟಿಫಿಷಿಯಲ್ ರೈನ್ ಇದೆಯಲ್ಲ, ಇದರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆ ಕೇಳ್ಬಹುದು. ಒಂದು 2-3 ರೀತಿಯದನ್ನು ನಾನು ಇದೇ ವಿಡಿಯೋದಲ್ಲಿ ಹಾಕಿದ್ದೇನೆ. ಅಂದ್ರೆ ಆನ್ಸರ್ ಅಲ್ಲಿ ಆಪ್ಷನ್ಸ್ ಬೇರೆ ಬೇರೆ ಇರ್ತದೆ. ಮೇನ್ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ಒಂದೇ ಇದ್ರೂ ಕೂಡ ಕ್ವಶನ್ ಮಾಡುವಂತಹ ರೀತಿ ಮತ್ತು ಅದರಲ್ಲಿರುವಂತಹ ಆಪ್ಷನ್ಸಿನ ರೀತಿಯೇ ಬೇರೆ ಇರಬಹುದು. ಅದಕ್ಕೆ ವಿವರಣೆ ಕೊಡಿ ಅಂತ ಕೇಳಿದ್ರೆ ನೀವು ಕೊಡ್ಬೇಕಂತ ವಿವರಣೆಯೇ ಬೇರೆ ಇರಬಹುದು. ಕೆಳಗಿನ ಯಾವುದನ್ನು ಕೃತಕ ಮಳೆ ಬರಿಸೋದಕ್ಕೆ ಉಪಯೋಗಿಸ್ತಾರೆ, ಒಂದು ಶಬ್ದದಲ್ಲಿ ನಿಮಗೆ ನಿಮ್ಮ ಆನ್ಸರ್ ಮುಗೀತದೆ ಅಲ್ವಾ. ಇಲ್ಲಿ ಅಮೋನಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಸಿಲ್ವರ್ ಅಯೋಡೈಡ್, ಪೊಟ್ಯಾಸಿಯಂ ನೈಟ್ರೇಟ್ ನಿಮಗೆ ಗೊತ್ತಿದೆ. ಸಿಲ್ವರ್ ಅಯೋಡೈಡ್ ಅಂತ ಬರೆದು ಬಿಟ್ರೆ ಆಯ್ತು. ಸಿಲ್ವರ್ ಅಯೋಡೈಡ್ ಇದನ್ನು ಮೋಡ ಬಿತ್ತನೆಗೆ, ಕನ್ನಡದಲ್ಲಿ ಮೋಡ ಬಿತ್ತನೆ ಅಂತ ಕೂಡ ಹೇಳ್ತೇವೆ, ಇದನ್ನು ಬಿತ್ತನೆ ಮಾಡುವ ಮೂಲಕ ಕೃತಕ ಮಳೆಯನ್ನು ಉಂಟು ಮಾಡ್ತಾರೆ. ಕ್ಲೌಡ್ ಸೀಡಿಂಗ್, ಇದನ್ನು ಯಾವುದನ್ನೆಲ್ಲ ಬಳಸಿ ಮಾಡ್ತಾರೆ ಅಂತ ಕೂಡ ನಿಮಗೆ ಕೇಳ್ಬಹುದು. ಡ್ರೈ ಐಸ್ ಅಂದ್ರೆ ಏನು? ಕಾರ್ಬನ್ ಡೈಆಕ್ಸೈಡ್ ಅನ್ನು, ಘನ ರೂಪದ ಕಾರ್ಬನ್ ಡೈಆಕ್ಸೈಡ್ ಅಲ್ವಾ ಡ್ರೈ ಐಸ್. ಸಿಲ್ವರ್ ಅಯೋಡೈಡ್ ನಂತಹ ವಸ್ತುಗಳನ್ನ ಬಳಸಿ ಮಳೆ ಬೀಳುವಂತೆ ಮಾಡುವ ಪ್ರಕ್ರಿಯೆ. ಮೋಡ ಬಿತ್ತನೆಯು ಮಳೆಗೆ ಕಾರಣವಾಗುವಂತೆ ಮೋಡಗಳಲ್ಲಿ ತೇವಾಂಶವನ್ನು ಸೃಷ್ಟಿಸಿ, ಅದ್ ಮುಂದೆ ವಿವರಣೆ ಕೊಡ್ತೇನೆ ನಾನು. ಕೃತಕ ವಿಧಾನ ಇದು. ಓಕೆ. ಮೋಡ ಬಿತ್ತನೆಗೆ ಬಳಸುವಂತಹ ರಾಸಾಯನಿಕಗಳು ಬೇರೆ ಯಾವುದಿದೆ ಅಂತ ಕೂಡ ಕೇಳ್ಬಹುದು. ಸಿಲ್ವರ್ ಅಯೋಡೈಡ್, ಪೊಟ್ಯಾಸಿಯಂ ಅಯೋಡೈಡ್, ಡ್ರೈ ಐಸ್. ಇಲ್ಲಿ ಹೆಚ್ಚು ಫೋಟೋ ಸೆನ್ಸಿಟಿವ್. ನಿಮಗೇನಾದ್ರೂ ಸಿಲ್ವರ್ ಅಯೋಡೈಡಿನ ಬೇರೆ ಏನಾದ್ರೂ ಕೇಳಿದ್ರೆ, ಇದು ಫೋಟೋ ಮೊದಲಿನ ಕಾಲದಲ್ಲಿ ಕ್ಯಾಮರಾದಲ್ಲೆಲ್ಲ ಫೋಟೋ ತೆಗಿತಿರಲ್ಲ, ಅವಾಗೆಲ್ಲ ಇದು ಉಪಯೋಗ ಆಗ್ತಿತ್ತು. ಫೋಟೋ ಸೆನ್ಸಿಟಿವ್ ಇದು. ನಂಜು ನಿರೋಧಕವಾಗಿಯೂ ಕೂಡ ಇದನ್ನು ಬಳಸ್ತಾರೆ. ಇದರಲ್ಲಿ ಮೇನ್ ಆಗುದೇನೋ ಇಲ್ಲಿ Ag+ ಮತ್ತು I ನೆಗೆಟಿವ್ ಅಯಾನುಗಳಾಗ್ತದಲ್ಲ, ಇವುಗಳಿಂದಾಗಿ ಅಲ್ಲಿ ಹೆಪ್ಪುಗಟ್ಟುವಿಕೆ ಸುಲಭ ಆಗುದು. ಇದನ್ನ ನೆನ್ಪಿಟ್ಕೊಳ್ಳಿ, ಅಯಾನುಗಳಾಗುವ ಕಾರಣ ಅಂತ. ನೆಕ್ಸ್ಟ್ ಇನ್ನು ಅದೇ ವಿವರಣೆ ಬೇಕಾಗುವಂತದ್ದು ಇನ್ನೊಂದು ಪ್ರಶ್ನೆ ಹೇಗೆ ಕೇಳಬಹುದು ಅಂದ್ರೆ, ಸಿಲ್ವರ್ ಅಯೋಡೈಡ್ ಅನ್ನು ಕೃತಕ ಮಳೆಯನ್ನು ತರಲು ಬಳಸಲಾಗ್ತದೆ ಏಕೆಂದರೆ ಸಿಲ್ವರ್ ಅಯೋಡೈಡ್ ಡ್ಯಾಶ್. ನೋಡಿ ಇಲ್ಲಿ ಏನಿದೆ, ಸೂರ್ಯನ ಬೆಳಕಿನ ಅನುಪಸ್ಥಿತಿಯಲ್ಲಿ ಸುಲಭವಾಗಿ ಇದು ಕ್ಷಯಿಸುತ್ತದೆ. ದೊಡ್ಡ ಗಾತ್ರದ ಅಯೋಡೈಡ್ ಅಯಾನುಗಳನ್ನು ಹೊಂದಿರ್ತದೆ. ಮಂಜುಗಡ್ಡೆಯಂತೆಯೇ ಸ್ಫಟಿಕ ರಚನೆಯನ್ನು ಹೊಂದಿದೆ ಮತ್ತು ಹೆಪ್ಪುಗಟ್ಟುವಿಕೆ ಕಾರಣವಾಗುತ್ತದೆ. ಆಪ್ಷನ್ ಡಿ ಏನು ಕೊಟ್ಟದ್ದು? ಭಾರವಾಗಿರುವುದರಿಂದ ಅದರ ಸ್ಪ್ರೇ ನೀರಿನ ಹನಿಗಳನ್ನು ಕೆಳಗೆ ತರುತ್ತದೆ. ಸಿಲ್ವರ್ ಅಯೋಡೈಡ್ ಈಸ್ ಯೂಸ್ಡ್ ಇನ್ ಬ್ರಿಂಗಿಂಗ್ ಅಬೌಟ್ ಆರ್ಟಿಫಿಷಿಯಲ್ ರೈನ್ ಬಿಕಾಸ್ ಸಿಲ್ವರ್ ಅಯೋಡೈಡ್ ಈಸ್ ಡ್ಯಾಶ್. ಆಯ್ತಾ? ಈ ಆಪ್ಷನ್ ಎ ಈಸ್ ಈಸಿಲಿ ಡಿಕಂಪೋಸ್ಡ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. Option B contains iodide ions which are large in size. Option C has crystal structure similar to ice and leads to coagulation. D being heavy, its spray brings the water droplets down. ಹಾಗಾಗಿ ಇಲ್ಲಿ ನಿಮ್ಮ ಆನ್ಸರ್ ಏನಾಗ್ತದೆ ಆಗ? ಹ್ಯಾಸ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಸಿಮಿಲರ್ ಟು ಐಸ್ ಅಂಡ್ ಲೀಡ್ಸ್ ಟು ಕೊಯಾಗ್ಯುಲೇಷನ್ ಆಗ್ಬೇಕು. ಓಕೆ. ಮಂಜುಗಡ್ಡೆ ಅಂತೆಯೇ ಸ್ಫಟಿಕ ರಚನೆಯನ್ನದು ಹೊಂದಿರುವ ಕಾರಣ ಅದರ ಹೆಪ್ಪುಗಟ್ಟುವಿಕೆಗೆ, ಅಂದ್ರೆ ಅಲ್ಲಿ ನೀರು ಹೆಪ್ಪುಗಟ್ಟುವಿಕೆಗೆ ಕಾರಣ ಆಗ್ತದೆ. ಅಂದ್ರೆ ಭಾರ ಆಗ್ಬೇಕು, ಆನಂತರ ಅದು ಕೆಳಗೆ ಬರ್ಬೇಕು ಅದು. ಓಕೆ.
ಘನ ಸಿಲ್ವರ್ ಅಯೋಡೈಡ್ ಅನ್ನು ಕೃತಕವಾಗಿ ಪ್ರಚೋದಿತ ಮಳೆಗೆ ನ್ಯೂಕ್ಲಿಯೇಟರ್ ಆಗಿ ಆದ್ಯತೆ ನೀಡಲಾಗ್ತದೆ, ಅಂದ್ರೆ ಸ್ಪ್ರೇ ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಅದರ ಸ್ಫಟಿಕ ಜಾಲರಿ ರಚನೆಗಳು ಮಂಜುಗಡ್ಡೆಯ ರಚನೆಗೆ ಹತ್ತಿರದಲ್ಲಿದೆ ಮತ್ತು ಆ ಕಾರಣಕ್ಕಾಗಿ ಮೋಡಗಳಲ್ಲಿನ ಸಣ್ಣ ಐಸ್ ಸ್ಫಟಿಕಗಳನ್ನು ಕರಗಿಸಲು ಮತ್ತು ಇತರ ಲವಣಗಳಿಗಿಂತ ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ. ವಿವರಣೆ ಅಲ್ಲಿ ಯಾಕೆ ಬಳಸ್ತಾರೆ ಅಂತ ಕೇಳಿದ್ರೆ ಇದನ್ನು ಬರಿಬೇಕಾಗ್ತದೆ ನೀವು. ಓಕೆ, ಸಾಲಿಡ್ ಸಿಲ್ವರ್ ಅಯೋಡೈಡ್ ಈಸ್ preferred as a nucleator for artificially stimulated rain because its crystal lattice parameters are close to those of ice and for that reason are more effective than other salts in causing small ice crystals in clouds to melt. ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಗೆ ಕ್ವಶನ್ ಕೇಳಬಹುದು, ಸಿಲ್ವರ್ ಅಯೋಡೈಡ್ ಕೃತಕ ಮಳೆಯ ಸೃಷ್ಟಿಗೆ ಹೇಗೆ ಸಹಾಯ ಮಾಡುತ್ತದೆ? How does silver iodide help in the creation of artificial rain? ನಾನೀಗ 3 ಪ್ರಶ್ನೆಯನ್ನು ನಾನು ವಿವರಣೆಯನ್ನು ಸಿಂಪಲ್ ಆಗಿ ಕೊಟ್ಟಿದ್ದೇನೆ. ನಿಮಗೆ ಯಾವ ರೀತಿಯಲ್ಲಿ ಕೇಳಿದ್ರು ವಿವರಣೆ ಬರೀಲಿಕ್ಕೆ ಈ ಸೆಂಟೆನ್ಸ್ಗಳಲ್ಲಿ 3 ಸೇರಿಸಿಕೊಂಡು ಬರೋದ್ರು ನಡೀತದೆ ದೊಡ್ಡ ಆನ್ಸರ್ಗೆ. ಓಕೆ, ಜಲಜನಕ ಮತ್ತು ಅಲ್ಲಿ ಏನ್ ಕೊಟ್ಟದ್ದು ಆಪ್ಷನ್ಸ್, ಜಲಜನಕ ಮತ್ತು ಆಮ್ಲಜನಕವನ್ನು ಒಟ್ಟುಗೂಡಿಸಿ ನೀರನ್ನು ರೂಪಿಸಲು ವೇಗವರ್ಧಕವಾಗಿ ಬಳಸಲಾಗ್ತದೆ. ಇಟ್ ಈಸ್ ಯೂಸ್ಡ್ ಆಸ್ ಕ್ಯಾಟಲಿಸ್ಟ್ ಟು ಬ್ರಿಂಗ್ ಟುಗೆದರ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಟು ಫಾರ್ಮ್ ವಾಟರ್. ಎರಡನೆಯದ್ದು ಬಿ ಆಪ್ಷನ್ ಏನು ಕೊಟ್ಟಿದೆ, ಮೋಡ ಬಿತ್ತನೆಯಲ್ಲಿ ಘನೀಕರಿಸುವ ನ್ಯೂಕ್ಲಿಯಸ್ಗಳನ್ನು ಒದಗಿಸಲು ಇದನ್ನು ಬಳಸಲಾಗ್ತದೆ. ಇಟ್ ಈಸ್ ಯೂಸ್ ಟು ಪ್ರೊವೈಡ್ ಫ್ರೀಸಿಂಗ್ ನ್ಯೂಕ್ಲಿಯೈ ಇನ್ ಕ್ಲೌಡ್ ಸೀಡಿಂಗ್. ಎತ್ತರದಲ್ಲಿ ನೀರಿನ ಆವಿಯನ್ನು ಕಡಿಮೆ ಮಾಡಲು ಇದನ್ನು ಬಳಸಲಾಗ್ತದೆ. ಎತ್ತರದಲ್ಲಿ ನೀರಿನ ಆವಿಯನ್ನು ಕಡಿಮೆ ಮಾಡಲು ಇದನ್ನು ಬಳಸಲಾಗ್ತದೆ. ಓಕೆ, ಸಿ ಏನ್ ಕೊಟ್ಟಿದ್ದಾರೆ, ಇಟ್ ಈಸ್ ಯೂಸ್ ಟು ಲೋವರ್ ವಾಟರ್ ವೇಪರ್ ಅಟ್ ಹೈ ಆಲ್ಟಿಟ್ಯೂಡ್. ಆಪ್ಷನ್ ಡಿ ಏನ್ ಕೊಟ್ಟಿದ್ದಾರೆ, ಇದು ಬಿ ಮತ್ತು ಸಿ ಆಯ್ಕೆಯಲ್ಲಿ ಉಲ್ಲೇಖಿಸಿರುವ ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಇಟ್ ಹೆಲ್ಪ್ಸ್ ಇನ್ ದ ವೇಸ್ ಆಸ್ ಮೆನ್ಷನ್ಡ್ ಇನ್ ಆಪ್ಷನ್ ಬಿ ಅಂಡ್ ಸಿ. ಎತ್ತರದಲ್ಲಿ, ಅದು ಆಪ್ಷನ್ ಸಿ ಅಂಡ್ ಡಿ ಯಾವುದಿರೋದು, ಎತ್ತರದಲ್ಲಿ ನೀರಿನ ಆವಿಯನ್ನು ಕಡಿಮೆ ಮಾಡಲು ಇದನ್ನು ಬಳಸಲಾಗ್ತದೆ. ಮತ್ತೊಂದು ಬಿ ಯಾವುದು, ಮೋಡ ಬಿತ್ತನೆಯಲ್ಲಿ ಘನೀಕರಿಸುವ ನ್ಯೂಕ್ಲಿಯಸ್ಗಳನ್ನು ಒದಗಿಸಲು ಇದನ್ನು ಬಳಸಲಾಗ್ತದೆ. ಓಕೆ, ಹಾಗಾದ್ರೆ ಇಲ್ಲಿ ನಿಮ್ಮ ಆನ್ಸರ್ ಯಾವ್ದಾಗ್ಬೇಕಾದದ್ದು, ಬಿ ನಿಮ್ಮ ಆನ್ಸರ್. ಯಾವುದು, ಮೋಡ ಬಿತ್ತನೆಯಲ್ಲಿ ಘನೀಕರಿಸುವ, ಮೊದಲಿನ ವಿವರಣೆಯಲ್ಲಿ ಹೇಳಿದ್ದೇನಲ್ಲ ನಾನು, ನ್ಯೂಕ್ಲಿಯಸ್ಗಳನ್ನು ಒದಗಿಸಲು ಇದನ್ನು ಬಳಸಲಾಗ್ತದೆ. ಸಿಲ್ವರ್ ಅಯೋಡೈಡ್ ಮೋಡ ಬಿತ್ತನೆಯಲ್ಲಿ ಘನೀಕರಿಸುವ ನ್ಯೂಕ್ಲಿಯಸ್ಗಳನ್ನು ಒದಗಿಸುವ ಮೂಲಕ, ಆಗ್ಲೇ ಹೇಳಿದೆ ನಾನು ಒಂದ್ಸತಿ, ಒದಗಿಸುವ ಮೂಲಕ ಕೃತಕ ಮಳೆಯನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಮೋಡ ಬಿತ್ತನೆ, ಮಳೆ ಅಥವಾ ಹಿಮದ ರಚನೆಯನ್ನು ಉತ್ತೇಜಿಸಲು ಸಿಲ್ವರ್ ಅಯೋಡೈಡ್ನಂತಹ ವಸ್ತುಗಳನ್ನು ಮೋಡಗಳಿಗೆ ಸೇರಿಸುವಂತಹ ಪ್ರಕ್ರಿಯೆ ಆಗಿದೆ. Silver iodide helps in the creation of artificial rainfall by providing freezing nuclei in cloud seeding. Cloud seeding is a process where substances such as silver iodide are introduced into clouds to stimulate the formation of rain or snow. ನಾನು ಈ ತರ ವೈವಿಧ್ಯಮಯವಾಗಿ ನಾನು ನಿಮಗೆ ಹುಡುಕಿ ಕೊಡ್ಲಿಕ್ಕೆ ರೀಸನ್ ಏನ್ ಗೊತ್ತಾ, ವರ್ಷ ಹೋದಾಗೆ ಕಾಂಪಿಟಿಷನ್ ಜಾಸ್ತಿ ಆಗ್ತದೆ, ಪರೀಕ್ಷೆ ಬರೆಯುವವರ ಸಂಖ್ಯೆ ಹೆಚ್ಚಾಗ್ತದೆ. ಅದಕ್ಕೆ ಸರಿಯಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆದಂತಹ ಕ್ವಶನ್ ಅನ್ನು ಮತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ, ಅದನ್ನೇ ಹೊಸ ರೀತಿಯಲ್ಲಿ ಕೇಳಬಹುದು. ಅದಕ್ಕೋಸ್ಕರ ಇಲ್ಲಿ ನಾನು 3 ಕ್ವಶನ್ ಒಂದೇ ವಿಷಯಕ್ಕೆ ಸಂಬಂಧಿಸಿದ ಹಾಗೆ 3 ಕ್ವಶನ್ ಅನ್ನು ಕೊಟ್ಟನಲ್ಲ, ಆ ರೀತಿಯಲ್ಲಿ ನೀವು ಯೋಚನೆ ಮಾಡಿಕೊಂಡು ನೀವು ಓದ್ಲಿಕ್ಕೆ ಕಲೀರಿ ಅಂತ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೇನೆ, ಈಗ ಮತ್ತೆ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಈ ಪ್ರಶ್ನೆಯನ್ನು ನೋಡಿ, ಇದನ್ನು ಹೇಳುವಾಗ ನಿಮಗೆ ನಾನು ವಿವರಣೆ ಕೊಡುವಾಗ ಇದೇ ತರದೊಂದು ಪ್ರಶ್ನೆ ಬಂದಿತ್ತು ಮೊದಲು. ನಾನೇ ಹೇಳ್ತೇನೆ ಎಲ್ಲಿ ಬಂದದ್ದು ಅಂತ. ಬಾರ್ ಮ್ಯಾಗ್ನೆಟ್ ನ ಮಧ್ಯದಲ್ಲಿ ಇರುವಂತಹ ಮ್ಯಾಗ್ನೆಟಿಕ್ ಬಲ ಅಂತ ಹೇಳು, ಅದು ಹೆಚ್ಚು ಇರ್ತದೆ, ಕಡಿಮೆ ಇರ್ತದೆ, 0 ಇರ್ತದೆ, ಈ ರೀತಿಯದ್ದು 2-3 ಸತಿ ಬಂದಿದೆ. ಹಾಗಾಗಿ ಮತ್ತೆ ಪುನಃ ಅದೇ ರೀತಿ ಕೇಳ್ತಾರೆ ಅಂತ ನೀವು ನಿರೀಕ್ಷೆ ಮಾಡಬೇಡಿ. ಅದೇ ಪ್ರಶ್ನೆಯನ್ನು ಈ ರೀತಿ ಕೇಳಬಹುದು. ನೋಡ್ಕೊಳ್ಳಿ, ಏಕರೂಪದ ಕಾಂತಕ್ಷೇತ್ರದಲ್ಲಿ ಇರಿಸಲಾದ ಬಾರ್ ಮ್ಯಾಗ್ನೆಟ್ ಅನುಭವಿಸುವ ನಿವ್ವಳ ಬಲ ಯಾವುದು? What is the net force experienced by a bar magnet placed in a uniform magnetic field? ಶೂನ್ಯ. ಅಯಸ್ಕಾಂತದ ಉದ್ದವನ್ನು ಅವಲಂಬಿಸಿರ್ತದೆ, ಎಂದಿಗೂ ಶೂನ್ಯ. ತಾಪವನ್ನು ಅವಲಂಬಿಸಿರ್ತದೆ. ಇಲ್ಲಿ ಆಪ್ಷನ್ಸ್ ಕೊಟ್ಟದ್ದು. ಪ್ರಶ್ನೆ ಏನು, ವಾಟ್ ಇಸ್ ದ ನೆಟ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಬಾರ್ ಮ್ಯಾಗ್ನೆಟ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್? 0 ಡಿಪೆಂಡ್ಸ್ ಅಪಾನ್ ಲೆಂತ್ ಆಫ್ ದ ಮ್ಯಾಗ್ನೆಟ್, ನೆವರ್ 0, ಎಂದಿಗೂ ಶೂನ್ಯ. ಓಕೆ,
ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಇದನ್ನು ನಿಮಗೆ ಆ ವಿವರಣೆಯಲ್ಲಿಯೂ ಕೇಳಬಹುದು, ಅಥವಾ ಇಲ್ಲಿ ಏನಾಗಬೇಕಾದದ್ದು ಅಂತ. ಆನ್ಸರ್ ಯಾವುದು? ಶೂನ್ಯ. ಯಾಕೆ ಅನ್ನೋದನ್ನು ಅದು ನಿಮಗೆ ಗೊತ್ತಿರ್ಬೇಕು. ಅಲ್ಲಿ ನಿಮಗೆ ಯಾಕೆ ಹೇಳೋದಕ್ಕೆ ನೀವು ಎಂತ ವಿವರಣೆ ತಕೊಂಡಿದ್, ಅಲ್ಲಿ ವಿವರಣೆ ಕೊಟ್ಟರು ಇರ್ಬೋದು, ಕೊಡದೇ ಇರ್ಬೋದು, ಗೊತ್ತಿಲ್ಲ ನನಗೆ. ಒಂದು ಸಣ್ಣ ಅಂತರದಿಂದ, ಇದಕ್ಕೆ ವಿವರಣೆ ಹೇಗೆ ಬರಿಬೇಕು ಹೇಳ್ತೇನೆ, ಅಥವಾ ನಿಮಗೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತ. ಒಂದು ಸಣ್ಣ ಅಂತರದಿಂದ ಬೇರ್ಪಟ್ಟದ್ದು ಅಂದ್ರೆ ಏನು? ಗ್ಯಾಪ್ ಇಷ್ಟೇ ಇರುದು. ಒಂದು ಬಾರ್ ಮ್ಯಾಗ್ನೆಟ್ ಅಂದ್ರೆ ಇಷ್ಟೇ ಇರುದು. ಓಕೆ, ಒಂದು ಸಣ್ಣ ಅಂತರದಿಂದ ಬೇರ್ಪಟ್ಟ ಎರಡು ಸಮಾನ ಮತ್ತು ವಿರುದ್ಧ ಕಾಂತೀಯ ಧ್ರುವಗಳನ್ನು ಒಳಗೊಂಡಿರುವ ಒಂದು ಮ್ಯಾಗ್ನೆಟ್ ಅನ್ನು ಬಾರ್ ಮ್ಯಾಗ್ನೆಟ್ ಅಂತ ಹೇಳುದು. ಕರೆಕ್ಟಾ? ಸಮಾನವಾದಂತಹ ಶಕ್ತಿ ಇರುವಂತದ್ದು ಅಂತ ಹೇಳಿದ ಅದನ್ನೇ. ಓಕೆ, ಒಂದು ಬಾರ್ ಮ್ಯಾಗ್ನೆಟ್, ಅದರ ಎರಡು ಭಾಗದಲ್ಲಿರುವಂತಹ ಶಕ್ತಿ ಒಂದೇ ಹಾಗೆ, ಆದ್ರೆ ಒಂದು ಸೌತ್ ಒಂದು ನಾರ್ತ್ ಅಂತ ನಾವು ತಕೊಳ್ಳುದು. ಓಕೆ, ಇಲ್ಲಿ ಬಾರ್ ಮ್ಯಾಗ್ನೆಟ್ ಅನ್ನು ಏಕರೂಪದ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಬಾರ್ ಮ್ಯಾಗ್ನೆಟ್ ಎರಡು ಧ್ರುವಗಳು ಸಮಾನ ಮತ್ತು ವಿರುದ್ಧ ಬಲಗಳನ್ನು ಅನುಭವಿಸ್ತವೆ. ಕರೆಕ್ಟ್ ಅಲ್ವಾ? ಒಂದು ತುದಿಯಲ್ಲಿರುವ ಬಲವು ಇನ್ನೊಂದು ತುದಿಯಲ್ಲಿರುವ ಬಲವನ್ನು ಶೂನ್ಯಗೊಳಿಸುತ್ತದೆ. ಆದ್ದರಿಂದ ಬಾರ್ ಮ್ಯಾಗ್ನೆಟ್ ಅನುಭವಿಸುವ ನಿವ್ವಳ ಬಲ ಶೂನ್ಯವಾಗಿರ್ತದೆ. ಯಾಕೆ ಶೂನ್ಯವಾಗಿರುತ್ತದೆ ಹೇಳಿದ್ರೆ ಇದು ಆನ್ಸರ್. ಓಕೆ, a bar magnet which consists of two equal and opposite magnetic poles separated by a small distance. When a bar magnet is placed in a uniform magnetic field, then two poles of the bar magnet experiences equal and opposite forces. The force which is at one end nullifies the force at the other end. ಸರಿಯಾ? ಈ ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್. ಹೆನ್ಸ್ ದ ನೆಟ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಬಾರ್ ಮ್ಯಾಗ್ನೆಟ್ ಈಸ್ 0. ಓಕೆ, ಇದು GPSTR ನವರೆಲ್ಲ ಖಂಡಿತವಾಗಿ ಈ ತರದ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡಬಹುದು. TET ಅವರಿಗೂ ಬರ್ತದೆ. ಓಕೆ, ಕೆಳಗಿನವುಗಳಲ್ಲಿ ಯಾವುದು ಸರಳವಾದ ಪೆರಿಸ್ಕೋಪ್ ಕಾರ್ಯನಿರ್ವಹಿಸುವ ನೈಸರ್ಗಿಕ ವಿದ್ಯಮಾನವಾಗಿದೆ? ಇದಕ್ಕೆ ತುಂಬಾ ಜನ ಆನ್ಸರ್ ಮಾಡಿದ್ದೀರಿ. ವೆರಿ ಗುಡ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ನ್ಯಾಚುರಲ್ ಫಿನಾಮಿನಾ ಬೇಸ್ಡ್ ಆನ್ ವಿಚ್ ಎ ಸಿಂಪಲ್ ಪೆರಿಸ್ಕೋಪ್ ವರ್ಕ್ಸ್? ಆದ್ರೆ ಕೆಲವರು ತಪ್ಪು ಮಾಡಿದ್ದೀರಿ, ಅವರಿಗೋಸ್ಕರ ವಿವರಣೆ ಕೊಡ್ತೇನೆ. ಬೆಳಕಿನ ಪೂರ್ಣಾಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್. ಬೆಳಕಿನ ಪ್ರತಿಫಲನ, ರಿಫ್ಲೆಕ್ಷನ್ ಆಫ್ ಲೈಟ್. ಬೆಳಕಿನ ಪ್ರಸರಣ, ಡಿಸ್ಪರ್ಷನ್ ಆಫ್ ಲೈಟ್. ಬೆಳಕಿನ ವಕ್ರೀಭವನ, ರಿಫ್ರಾಕ್ಷನ್ ಆಫ್ ಲೈಟ್. ಆನ್ಸರ್ ಬೆಳಕಿನ ಪ್ರತಿಫಲನ. ಯಾಕೆಂದ್ರೆ ಇಲ್ಲಿ 45 ಡಿಗ್ರಿ ಕೋನದಲ್ಲಿ ಇದೊಂದು ಆಪ್ಟಿಕಲ್ ಉಪಕರಣ ಅಷ್ಟೇ. ಇಲ್ಲಿ ನಾವು ಕೆಳಗೆ ನೀರಿನ ಒಳಗಡೆ ಇದ್ದಂಥವರು ಮೇಲಿನಿಂದ ನೋಡ್ಲಿಕ್ಕಿರುವಂಥದ್ದು ಏನು ಜಲಾಂತರ್ಗಾಮಿಗಳಲ್ಲಿ ಬಳಸುವುದು, ಇದೆಲ್ಲ ಬಂದಿದೆ ನಿಮಗೆ ಮೊದಲು ಪ್ರೈಮರಿ ಹೈಸ್ಕೂಲ್ ಅಲ್ಲೆಲ್ಲ ಬಂದಿದೆ. ಓಕೆ, ಪೆರಿಸ್ಕೋಪ್ ಅಂದ್ರೆ ನೀವು ಶಾಲೆಗಳಲ್ಲಿ ಅಥವಾ ಮಕ್ಕಳು ಆಟದ್ದು ಕೂಡ ಮಾಡ್ತಾರೆ. ಇದನ್ನು ಈಸಿಯಾಗಿ ಮಾಡಬಹುದು. ಈ ತರದಲ್ಲಿ ಒಂದು ಉದ್ದ ಕೊಳವೆ ತೆಕ್ಕೊಂಡು ಅಲ್ಲಿ ಸರಿ ವಿರುದ್ಧ ದಿಕ್ಕಿನಲ್ಲಿ 45 ಡಿಗ್ರಿ ಕೋನದಲ್ಲಿ ಇಟ್ಟುಕೊಂಡು ಅಲ್ಲಿ ಓಪನ್ ಇಟ್ಕೊಂಡ್ರೆ ಆಯ್ತು. ಏನೋ ಅದಲ್ಲಿ ದೊಡ್ಡ ವಿಶೇಷವಾದದ್ದೇನೂ ಇಲ್ಲ. ಇಲ್ಲಿ ಬೆಳಕಿನ ಪ್ರತಿಫಲನ ಅಷ್ಟೇ ಇರುವುದು. ಓಕೆ, 45 ಡಿಗ್ರಿ ಕೋನದಲ್ಲಿ ಕನ್ನಡಿಗಳನ್ನು ಬಳಸಿ ಸುತ್ತಲೂ ಅದರ ಮೂಲಕ ದೃಷ್ಟಿ ರೇಖೆಗಳನ್ನು ತಡೆಯಲಾಗ್ತದೆ. ಅಂದ್ರೆ ಹೊರಗಿನ ಬೇರೆ ಬೆಳಕನ್ನು ನಾವು ಅದನ್ನು ತಡಿತೇವೆ. ಓಕೆ, ಇದು ಬೆಳಕಿನ ಪ್ರತಿಫಲನ ನಿಯಮಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತದೆ. ಇದನ್ನು ಜಲಾಂತರ್ಗಾಮಿ ನೌಕೆಗಳಲ್ಲಿ ಮೇಲ್ಭಾಗದ ಮೇಲ್ಮೈಯ ದೃಷ್ಟಿಯನ್ನು ವೀಕ್ಷಿಸಲಿಕ್ಕೆ, ಮಿಲಿಟರಿಗಳಲ್ಲಿ, ಪರಮಾಣು ರಿಯಾಕ್ಟರ್ ಇತ್ಯಾದಿ ಹಲವು ವಿಧಾನಗಳಲ್ಲಿ ಸ್ಥಾನಗಳನ್ನು ಮರೆ ಮಾಡ್ಲಿಕ್ಕೆ, ಅಂದ್ರೆ ನಮ್ಮನ್ನು ಕಾಣದಿದ್ದಾಗೆ ನಾವು ಅವರನ್ನು ನೋಡ್ಲಿಕ್ಕಾಗ್ತದೆ ಹೇಳುವಂತಹ ಸಂದರ್ಭಗಳಲ್ಲಿ ಬಳಸುವಂಥದ್ದು. ಪೆರಿಸ್ಕೋಪ್ ಇಸ್ ಅನ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಯೂಸಸ್ ಮಿರರ್ಸ್ ಎಟ್ 45 ಡಿಗ್ರಿ ಆಂಗಲ್. ಇದನ್ನು ನೆನ್ಪಿಟ್ಕೊಳ್ಳಿ. ಪೆರಿಸ್ಕೋಪ್ ಅಲ್ಲಿ ಎಷ್ಟು ಡಿಗ್ರಿ ಕೋನದಲ್ಲಿ ನೀವು ಮಿರರ್ ಅನ್ನು ಇಡಬೇಕಾಗ್ತದೆ ಅಂತ ಕೇಳಿ MCQ ಕೇಳ್ಬಹುದು. 45 ಡಿಗ್ರಿ, 45 ಡಿಗ್ರಿ ಕೋನದಲ್ಲಿ ಅಂತ ನೆನ್ಪಿಟ್ಕೊಂಡ್ರೆ ಆಯ್ತು. ನೀವು ಒಂದು ಕೊಳವೆಗೆ ಹೀಗೆ ಕ್ರಾಸ್ ಆಗಿ ಇಟ್ಟದ್ದು ಅಂತ ಯೋಚಿಸಿಕೊಳ್ಳಿ, ಆಗ ನಿಮಗೆ ನೆನಪಾಗ್ತದೆ 45 ಡಿಗ್ರಿ ಕೋನ ಅಂತ. ಓಕೆ, ಯೂಸಸ್ ಮಿರರ್ಸ್ at 45 degree angle to observe over, around and through which is prevented by line of sight. It works based on laws of reflection of light. It is used in submarines to view the upper surface side, hiding positions for military, nuclear reactor and many other ways. Okay, ನೆಕ್ಸ್ಟ್ ಕ್ವಶನ್ ನೋಡುವ. ಇದು ಕೂಡ ಹಾಗೆ ಸ್ವಲ್ಪ ಉದ್ದಕ್ಕೆ ಏಳದೊಂದು ಕ್ವಶನ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಕ್ವಶನ್. ಸ್ವಲ್ಪ ನೀವು ಯೋಚಿಸಿಯೇ ಬರಿಬೇಕು ಹೇಳುವಂತಹ ಒಂದು ಕಾನ್ಸೆಪ್ಟ್ ಅಲ್ಲೇ ಕೊಟ್ಟಿದ್ದಾರೆ. ಡ್ಯಾಶ್ ಜೀವಿಗಳು ಮತ್ತು ನಿರ್ಜೀವಿ ಪರಿಸರ ಎರಡನ್ನೂ ಒಳಗೊಂಡಿರುವ, ಪ್ರತಿ ಶಬ್ದ ಓದ್ಬೇಕು ಹೀಗೆ ದೊಡ್ಡ ಸೆಂಟೆನ್ಸ್ ಕೊಟ್ಟಾಗ,
ಎರಡನ್ನೂ ಅಂದ್ರೆ ಸಜೀವಿ ಮತ್ತು ನಿರ್ಜೀವಿ ಪರಿಸರ ಎರಡನ್ನೂ ಒಳಗೊಂಡಿರುವ ಮೂಲಭೂತ ಕ್ರಿಯಾತ್ಮಕ ಘಟಕವಾಗಿದೆ. ಪ್ರತಿಯೊಂದು ಇನ್ನೊಂದರ ಮೇಲೆ ಪ್ರಭಾವ ಬೀರುವ ಗುಣಲಕ್ಷಣಗಳು ಮತ್ತು ಎರಡು ಭೂಮಿಯ ಮೇಲಿನ ಜೀವನ ನಿರ್ವಹಣೆಗೆ ಅವಶ್ಯವಾಗಿದೆ. ಆಪ್ಷನ್ಸ್ ಏನನ್ನು ಕೊಟ್ಟದ್ದು? ಭೂವಿಜ್ಞಾನ, ಪರಿಸರ ವ್ಯವಸ್ಥೆ, ಜಲವಿಜ್ಞಾನದ ಚಕ್ರ, ಇನ್ನೊಂದು ಸಾಮಾಜಿಕ ಪರಿಸರ ವ್ಯವಸ್ಥೆ ಅಂತ ಕೊಟ್ಟಿದೆ. ಓಕೆ, ಸಾಮಾಜಿಕ ಡ್ಯಾಶ್ ಪರಿಸರ ವ್ಯವಸ್ಥೆ ಅಂತ ಕೊಟ್ಟಿದೆ. ಇಂಗ್ಲಿಷಲ್ಲಿ ಹೇಗೆ ಕೊಟ್ಟಿದ್ದಾರೆ? ಡ್ಯಾಶ್ ಇಸ್ ದ ಬೇಸಿಕ್ ಫಂಕ್ಷನಲ್ ಯೂನಿಟ್ ವಿಚ್ ಇನ್ಕ್ಲೂಡ್ಸ್ ಬೋತ್ ಆರ್ಗ್ಯಾನಿಸಮ್ಸ್ ಅಂಡ್ ನಾನ್ ಲಿವಿಂಗ್ ಎನ್ವಿರಾನ್ಮೆಂಟ್, ಈಚ್ ಇನ್ಫ್ಲುಯೆನ್ಸಿಂಗ್ ಪ್ರಾಪರ್ಟೀಸ್ ಆಫ್ ದ ಅದರ್ ಅಂಡ್ ಬೋತ್ ಆರ್ ನೆಸೆಸರಿ ಫಾರ್ ಮೇಂಟೆನೆನ್ಸ್ ಆಫ್ ಲೈಫ್ ಆನ್ ದ ಅರ್ತ್. ಜಿಯಾಲಜಿ ಇಕೋಸಿಸ್ಟಮ್, ಇನ್ನೊಂದು ಹೈಡ್ರೋಲಾಜಿಕಲ್ ಸೈಕಲ್, ಸೋಶಿಯೋ ಇಕೋಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆನ್ಸರ್ ಯಾವುದು? ಇಕೋಸಿಸ್ಟಮ್ ನಿಮ್ಮ ಆನ್ಸರ್. ಓಕೆ, ಅದು ಜೀವಂತ ಮತ್ತು ನಿರ್ಜೀವಿ ಘಟಕಗಳನ್ನು ಒಳಗೊಂಡಿರುವಂತಹ ಪರಿಸರದ ಕ್ರಿಯಾತ್ಮಕ ಘಟಕವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಸಾಮಾನ್ಯವಾಗಿ ಕೇಳ್ತಾರೆ ಅಲ್ವಾ? ಹಾಗೆ ಕೇಳ್ತಕೊಳ್ಳಿ, ಪರಿಸರ ವ್ಯವಸ್ಥೆ ಅಂತ ರಪ್ಪ ಬರ್ತದೆ ನಿಮಗೆ. ಆದ್ರೆ ಆ ಸೆಂಟೆನ್ಸು ಅಲ್ಲಿ ಅಷ್ಟು ಉದ್ದ ಮಾಡಿ ಆ ರೀತಿ ಕೊಟ್ಟಾಗ ಅಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಬಳಕೆ ಮಾಡಿದಾಗ ಆ ಸೆಂಟೆನ್ಸ್ಗಳ ಅರ್ಥವು ಕೂಡ ಬೇರೆ ಆಗ್ತದೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಸರಿ ಓದ್ಲೇಬೇಕು. The functional unit of the environment consisting of living and non-living components is called an ecosystem. ಸರಿ, ನೆಕ್ಸ್ಟ್ ನೋಡುವ. ಜೀವ ವೈವಿಧ್ಯತೆಯ ಇನ್ ಸಿಟು, ಇದರ ಬಗ್ಗೆ ಎಲ್ಲ ನಾನು ಯಾವ್ದ್ರಲ್ಲಿ ಹೇಳಿದ್ದೇನೆ? ಪರಿಸರ ವಿಜ್ಞಾನ ಪಾಠದಲ್ಲಿ ಬಹಳಷ್ಟು ಪ್ರಶ್ನೆಗಳು ಈ ರೀತಿಯದೆಲ್ಲ ಕೊಟ್ಟಿದ್ದೇನೆ ನಾನು. ಹಾಗಾಗಿ ಇಲ್ಲಿ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡುವುದಿಲ್ಲ. ಜೀವ ವೈವಿಧ್ಯತೆಯ ಇನ್ ಸಿಟು, ಆವಾಸ ಸ್ಥಾನದೊಳಗೆ ಇರುವಂತದ್ದು ಅಂತ. ಅಲ್ಲಿ ಬ್ರಾಕೆಟ್ ಅಲ್ಲಿ ಕೊಡದೇ ಇದ್ರೆ ನಿಮಗೆ ಕಷ್ಟ ಆಗ್ತದೆ, ಕೊಟ್ರೆ ನಿಮಗೆ ಸುಲಭ ಗೊತ್ತಾಗ್ತದೆ, ನಿಮಗೆ ಆನ್ಸರ್ ಇಮ್ಮಿಡಿಯೇಟ್. ಆವಾಸ ಸ್ಥಾನದ ಒಳಗೆ ಅಂತ ಇಲ್ಲಿ ಕೊಟ್ಟಿದೆ, ಹಾಗಾಗಿ ತೊಂದರೆ ಇಲ್ಲ. ಸಂರಕ್ಷಣೆಯ ಉದಾಹರಣೆಗಳು, ಆವಾಸ ಸ್ಥಾನದ ಒಳಗೆ ಹೇಳಿದ ಕೂಡಲೇ ನೆನಪಾಗ್ತದೆ ನಿಮಗೆ. ರಾಷ್ಟ್ರೀಯ ಉದ್ಯಾನವನಗಳು, ಜೀನ್ ಬ್ಯಾಂಕ್, ಬೀಜ ಬ್ಯಾಂಕ್, ವನ್ಯಜೀವಿ ಅಭಯಾರಣ್ಯಗಳು, ಇದರಲ್ಲಿ ನಿಮಗೆ ಗೊತ್ತಾಗ್ತದೆ ಆನ್ಸರ್. ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟದ್ದು? ಎ ಮತ್ತು ಬಿ ಮಾತ್ರ, ಬಿ ಮತ್ತು ಸಿ ಮಾತ್ರ, ಸಿ ಮತ್ತು ಡಿ ಮಾತ್ರ, ಎ ಮತ್ತು ಡಿ ಮಾತ್ರ ಅಂತ. ಇಲ್ಲಿ ಎ ಮತ್ತು ಡಿ ಆನ್ಸರ್. ಇಂಗ್ಲಿಷ್ ಅಲ್ಲಿ ಅದೇ ಕ್ವಶನ್ ಇದೆ. ಎಕ್ಸಾಂಪಲ್ಸ್ ಆಫ್ ಇನ್ ಸಿಟು ಬ್ರಾಕೆಟ್ ಅಲ್ಲಿ ವಿದಿನ್ ಹ್ಯಾಬಿಟಾಟ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಆರ್ ನ್ಯಾಷನಲ್ ಪಾರ್ಕ್ಸ್, ಜೀನ್ ಬ್ಯಾಂಕ್, ಸೀಡ್ ಬ್ಯಾಂಕ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್. ಎ ಅಂಡ್ ಬಿ ಓನ್ಲಿ. ನಿಮ್ಮ ಆನ್ಸರ್ ಈಗ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಅಲ್ಲಿ ಒಂದು ನೆನಪಿಟ್ಕೊಳ್ಳಿ, ಎರಡು ಸೆಂಟೆನ್ಸ್ ಅನ್ನು ನಾನು ಹೇಳ್ತಾ ಇರೋದನ್ನು. ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಥವಾ ಆವಾಸ ಸ್ಥಾನದಲ್ಲಿ ಸಂರಕ್ಷಣೆಯನ್ನು ನಾವು ಇನ್ ಸಿಟು ವಿಧಾನ ಅಂತ ಕರೆಯುವಂಥದ್ದು. ಇನ್ ಸಿಟಿಗೆ ಉದಾಹರಣೆ ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ಅಭಯಾರಣ್ಯ, ಇದೆಲ್ಲ ಅಂದ್ರೆ ಆವಾಸದಲ್ಲಿ ಅದನ್ನು ರಕ್ಷಿಸುವಂಥದ್ದು ಹೇಳಿದ್ದಕ್ಕೆಲ್ಲ ಇದು ಬಂತು. ಓಕೆ, ಸಂರಕ್ಷಣೆಯ ಎಕ್ಸ್ ಸಿಟು ವಿಧಾನ ಅಂದ್ರೆ ಇದು ಮಾನವ ನಿರ್ಮಿತ ಆವಾಸ ಸ್ಥಾನಗಳು ಅಥವಾ ಪರಿಸರ ವ್ಯವಸ್ಥೆಗಳ ಮೇಲೆ ನಡೆಸಲಾಗುವಂಥದ್ದು. ಎಕ್ಸ್ ಸಿಟುಗೆ ಉದಾಹರಣೆ ಝೂಲಾಜಿಕಲ್ ಗಾರ್ಡನ್ಗಳು. ಓಕೆ, ಝೂ ಈ ತರ ಎಲ್ಲ ಕೇಳ್ಬಹುದು ನಿಮಗೆ. ಸೀಡ್ ಬ್ಯಾಂಕ್ಗಳು, ಜೀನ್ ಬ್ಯಾಂಕ್ಗಳು, ಇದೆಲ್ಲ ಪರಿಸರದ ಆವಾಸ ಸ್ಥಾನದ ಒಳಗಡೆ ಮಾಡೋದಲ್ಲ, ಕೃತಕವಾಗಿ ಮಾನವ ನಿರ್ಮಿತ ಆವಾಸ ಸ್ಥಾನಗಳು. ಓಕೆ, ನೆಕ್ಸ್ಟ್ ಯಾವುದು ಕೆಳಗಿನವುಗಳಲ್ಲಿ ಯಾವುದು ಪ್ರೋಕ್ಯಾರಿಯಾಟಿಕ್ ಕೋಶಗಳಲ್ಲಿ ಕಂಡು ಬರದ ಕಣದಂಗವಾಗಿದೆ? ನೋಡಿ, ನಾನು ಜೀವಕೋಶಗಳು ಪಾಠ ಚೆನ್ನಾಗಿ ನೋಡ್ಕೊಳ್ಳಿ, ನಾನು ಹಾಕಿದ್ದೇನೆ ಅಂತ ಹೇಳಿದ್ನಲ್ಲ. ಅದರಲ್ಲಿ ಪ್ರೋಕ್ಯಾರಿಯಾಟ್ ಕೋಶಗಳು, ಯುಕ್ಯಾರಿಯಾಟ್ ಕೋಶಗಳು, ಅದಕ್ಕಿರುವಂತಹ ವ್ಯತ್ಯಾಸಗಳು ಎಲ್ಲ ಕೊಟ್ಟಿದ್ದೇನೆ. ಅದರ ಒಳಗಿರುವಂತಹ ರಚನೆಗಳು ಎಲ್ಲ ಇದೆ. ಓಕೆ, ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡ್ರೆ ಇದು ನಿಮಗೆ ಈಸಿ ಆಗ್ತದೆ. ಕೆಳಗಿನವುಗಳಲ್ಲಿ ಯಾವುದು ಪ್ರೋಕ್ಯಾರಿಯಾಟಿಕ್ ಕೋಶಗಳಲ್ಲಿ ಕಂಡು ಬಾರದ ಕಣದಂಗಗಳಾಗಿದೆ ಅಂತ ಕೇಳಿದ್ದು. ಓಕೆ, ಇಲ್ಲಿ ಕೆಲವು ಸತಿ ಕಣದಂಗ ಅಂತ ಕೇಳುವುದರ ಬದಲು ಅಂಗಕಗಳು ಅಂತೆಲ್ಲ ಶಬ್ದ ಕೊಡ್ತಾರೆ, ಅದು ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ಗಳು. ಓಕೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಆರ್ಗನಲ್ ದಟ್ ಈಸ್ ನಾಟ್ ಫೌಂಡ್ ಇನ್ ದ ಪ್ರೋಕ್ಯಾರಿಯಾಟಿಕ್ ಸೆಲ್? ಕೋಶಗೋಡೆ, ಮೈಟೊಕಾಂಡ್ರಿಯಾ, ಕೋಶಗೋಡೆ ಸೆಲ್ ವಾಲಿಗೆ ಕೊಟ್ಟದ್ದು. ಮೈಟೊಕಾಂಡ್ರಿಯಾ, ಪ್ಲಾಸ್ಮಾ ಮೆಂಬ್ರೇನ್, ಆಪ್ಷನ್ ಡಿ ಏನು ಕೊಟ್ಟದ್ದು? ರೈಬೋಸೋಮ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಆನ್ಸರ್ ಯಾವುದು? ಮೈಟೊಕಾಂಡ್ರಿಯಾ ಆಗ್ಬೇಕು. ಪ್ರೋಕ್ಯಾರಿಯಾಟಿಕ್ ಕೋಶವು ಏಕಕೋಶೀಯ ಜೀವಿ ಮತ್ತು ಇದು ಮೂಲತಃ ಪ್ಲಾಸ್ಮಾ ಮೆಂಬ್ರೇನ್ ಮತ್ತು ಸೈಟೋಪ್ಲಾಸಮಿನಿಂದ ಮಾಡಲ್ಪಟ್ಟಿದೆ. ಇದು ನ್ಯೂಕ್ಲಿಯಸ್, ಮೈಟೊಕಾಂಡ್ರಿಯಾ ಮತ್ತು ಇತರ ಪೊರೆ ಸಹಿತ ಕಣದಂಗಗಳನ್ನು ಹೊಂದಿರುವುದಿಲ್ಲ. ಅಂದ್ರೆ ಜೀವಕೋಶ ಪಾಠದಲ್ಲಿ ವಿವರಿಸಿದ್ದೇನೆ ನಾನು. ಪೊರೆ ಸಹಿತ ಕಣದಂಗ, ಪೊರೆ ರಹಿತ ಕಣದಂಗ,
ಇದರ ಬಗ್ಗೆ ಎಲ್ಲ ಇದೆ, ಅದನ್ನು ನೋಡ್ಕೊಳ್ಳಿ ಸ್ವಲ್ಪ. ಪ್ರೊಕ್ಯಾರಿಯೋಟಿಕ್ ಕೋಶದ ಕೋಶ ಪೊರೆ ಪೆಪ್ಟಿಡೋಗ್ಲೈಕಾನ್ಗಳಿಂದ ಮಾಡಲ್ಪಟ್ಟಿದೆ. ಇದು ನೆನಪಿಟ್ಕೊಳ್ಬೇಕಾದ್ದು. ಪೆಪ್ಟಿಡೋಗ್ಲೈಕಾನ್ ಯಾವ್ದ್ರದ್ದು? ಪ್ರೊಕ್ಯಾರಿಯೋಟಿಕ್ ಕೋಶದಲ್ಲಿ. ಪ್ರೊಕ್ಯಾರಿಯೋಟಿಕ್ ಕೋಶದಲ್ಲಿ ರೈಬೋಸೋಮುಗಳು ಸೈಟೋಸೋಲಿನಲ್ಲಿ ಮುಕ್ತವಾಗಿ ತೇಲ್ತವೆ, ಹಾಗಾಗಿ ಅದು ಇದೆ ಅಂತಾಯ್ತು. ಇಲ್ಲದೆ ಇರುವುದು ಯಾವ್ದಾದ್ರು 4ರಲ್ಲಿ? ಮೈಟೊಕಾಂಡ್ರಿಯಾ. ಓಕೆ. A prokaryotic cell is a unicellular organism. It is basically made up of plasma membrane and cytoplasm. It lacks a membrane-bound nucleus. Nucleus ಇದೆ, but membrane-bound nucleus ಇಲ್ಲ. ಕೋಶ ಪೊರೆ ರಹಿತವಾದಂತಹ ನ್ಯೂಕ್ಲಿಯಸ್ ಅದರಲ್ಲಿ ಇರುವುದು. ಮೈಟೊಕಾಂಡ್ರಿಯಾ and other membrane-bound organelles. The cell wall of prokaryotic cell is made up of peptidoglycans. In prokaryotic cell, ribosomes float free in the cytosol. Thus, the correct answer is mitochondria. Next, last question ನೋಡುವ. ಒಂದು ವಸ್ತುವು ಸ್ಥಿರ ವೇಗದಲ್ಲಿ ಚಲಿಸಿದರೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿಲ್ಲ? ಇಲ್ಲಿ ಏನು? ಒಂದು ವಸ್ತು ಸ್ಥಿರ ವೇಗದಲ್ಲಿ ಚಲಿಸ್ತಾ ಇದೆ. ಓಕೆ, ಕೆಳಗಿನ ಯಾವ ಹೇಳಿಕೆ ಅದಕ್ಕೆ ಸರಿಯಾಗಿಲ್ಲ ಅಂತ, ಅದಕ್ಕೆ ಸಂಬಂಧಿಸಿ ಯಾವುದು ಸರಿ ಇಲ್ಲ ಅಂತ. If an object moves with constant velocity, then which one of the following statement is not correct? ಒಂದನೇದು, ಅದರ ಚಲನೆಯು ನೇರ ರೇಖೆಯ ಉದ್ದಕ್ಕೂ ಇರುತ್ತದೆ. Its motion is along a straight line. ಅದರ ವೇಗವು ಸಮಯದೊಂದಿಗೆ ಬದಲಾಗ್ತದೆ. Its speed changes with the time. ಇದರ ವೇಗವರ್ಧನೆ ಶೂನ್ಯವಾಗಿರುತ್ತದೆ. Its acceleration is 0. ದ ಸ್ಥಳಾಂತರವು ಸಮಯದೊಂದಿಗೆ ರೇಖೀಯವಾಗಿ ಹೆಚ್ಚಾಗುತ್ತದೆ. ಇಟ್ಸ್ ಡಿಸ್ಪ್ಲೇಸ್ಮೆಂಟ್ ಇನ್ಕ್ರೀಸಸ್ ಲೀನಿಯರ್ಲಿ ವಿತ್ ಟೈಮ್. ಖಂಡಿತವಾಗಿ ಇದನ್ನು ಬಿಡಿ ಬಿಡಿಯಾಗಿ ನೀವು ಓದುವಾಗ ನಿಮಗೆ ಗೊತ್ತಾಗ್ತದೆ. ಇಲ್ಲಿ ಅದರ ವೇಗವು ಸಮಯದೊಂದಿಗೆ ಬದಲಾಗ್ತದೆ ಹೇಳುವಂಥದ್ದು ತಪ್ಪು. ಯಾಕೆ? ಅಲ್ಲಿ ಸ್ಥಿರ ವೇಗ ಅಂತ ಕೊಟ್ಟಿದ್ದಾರೆ ಅಲ್ವಾ, ಆಲ್ರೆಡಿ ಸ್ಥಿರ ವೇಗದಲ್ಲಿ ಚಲಿಸ್ತಾ ಇದೆ ಅಂತ ಕೊಟ್ಟ ಕಾರಣ ಅದು ಒಂದು. ಇಲ್ಲಿ ಇಷ್ಟೇ ಕೊಟ್ರೆ ಓಕೆ, ನಿಮಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ, ರಪ್ಪ ಬರೆದು ಬಿಡ್ತೀರಿ. ಅದರ ವೇಗ ಸಮಯದೊಂದಿಗೆ ಬದಲಾಗ್ತದೆ ಹೇಳುವಂಥದ್ದು ತಪ್ಪು ಹೇಳಿಕೆ, ಅದನ್ನು ಟಿಕ್ ಹಾಕಿ ಬಿಡ್ತೀರಿ. ಕೆಲವು ಸತಿ ಎಂತ ಮಾಡ್ತಾರೆ, ನಿಮ್ಮನ್ನು ತಪ್ಪಿಸ್ಲಿಕ್ಕೋಸ್ಕರ ಅಲ್ಲಿ ಎ ಬಿ ಸಿ ಇದು ಸರಿಯಾದದ್ದು, ಎ ಸರಿ, ಎ ಮತ್ತು ಬಿ ಸರಿ, ಎ ಮತ್ತು ಡಿ ಸರಿ, ಎ ಮತ್ತು ಡಿ ತಪ್ಪು, ಈ ತರದಲ್ಲೆಲ್ಲ ಕೇಳಿದಾಗ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗೋದು. ಕನ್ಫ್ಯೂಸ್ ಆಗಬೇಡಿ. ಯಾವುದೇ ಪ್ರಶ್ನೆ ಬರಲಿ, ಪ್ರಶ್ನೆಯನ್ನು ಸರಿ ಓದ್ಕೊಳ್ಳಿ, ಅದರ ಕೆಳಗಿರೋ ಆಪ್ಷನ್ಸ್ ಅನ್ನು ಸರಿ ಓದಿಕೊಳ್ಳಿ. ಅಲ್ಲಿ ಕೆಳಗಡೆಗೆ ಮತ್ತೆ ಏನೇ ಕೊಡ್ಲಿ ಅದು ನಿಮಗೆ ತಲೆಬಿಸಿ ಮಾಡುವಂತ ವಿಷಯ ಅಲ್ಲ. ಅಲ್ಲಿ ಎ ಮತ್ತು ಡಿ, ಸಿ ಮತ್ತು ಎ ಆ ತರ ಎಲ್ಲ ಏನು ಕೊಟ್ಟರು ಅದನ್ನು ಆಲೋಚನೆ ಮಾಡಬೇಡಿ. ಫಸ್ಟ್ ನೀವು ನೋಡ್ಬೇಕಾದದ್ದೇನು, ಪ್ರಶ್ನೆಯ ಹೇಳಿಕೆಯನ್ನು, ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಅದರ ಕೆಳಗಿರುವಂತಹ ಈ ಕ್ವಶನ್ಸ್, ಇದು ಏನು ಸ್ಟೇಟ್ಮೆಂಟ್ಗಳಿದೆಯಲ್ಲ ಅವುಗಳನ್ನು ನೋಡ್ಕೊಳ್ಳಿ, ಅಥವಾ ಆಪ್ಷನ್ಸ್ ನೋಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಆನ್ಸರ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ. ಆಮೇಲೆ ಕೆಳಗೆ ನೋಡಿ, ಅಲ್ಲಿ ಮತ್ತೆ ಆಪ್ಷನ್ ಕೇಳಿದಾರ, ಕೋಡನ್ನು ಯೂಸ್ ಮಾಡ್ಲಿಕ್ಕೆ ಹೇಳಿದಾರ, ಅದೆಲ್ಲ ಮತ್ತೆ ನೋಡಿ. ಓಕೆ, ಯಾವುದೇ ಕನ್ಫ್ಯೂಷನ್ ಬೇಡ, ಟೆನ್ಷನ್ ಆಗಬೇಡಿ, ಚೆನ್ನಾಗಿ ಬರೀರಿ, ಖಂಡಿತ ಪಾಸ್ ಆಗ್ತೀರಿ ಈ ಸತಿ. ಓಕೆ,